Hello everyone, this is Janardhan and welcome again. Um, we already discussed about optics, light, definition of light, and what are the properties of light, and what is a reflection, what are the laws of reflection, and um, what is a spherical surface, what are the types of spherical surface, and which spherical surface is used to get images, and which is the better, convex better, concave spherical surface better. Let's discuss ಮಾಡಿದ್ದೀವಿ. So next sign convention ಬಗ್ಗೆ discuss ಮಾಡಿದ್ದೀವಿ, and we know about the relation between F and R, and ನಮಗೆ ಗೊತ್ತಿದೆ ಮಿರರ್ ಈಕ್ವೇಷನ್ ಕೂಡ ಡಿರೈವ್ ಮಾಡ್ಕೊಂಡಿದ್ದೀವಿ, and we know about linear magnification. ನಮಗೆ ಇಮೇಜ್ ದೊಡ್ಡದಾಗಬೇಕಾ ಚಿಕ್ಕದಾಗಬೇಕಾ ಅದನ್ನು ಡಿಸೈಡ್ ಮಾಡುವಂಥ ಒಂದು ಫ್ಯಾಕ್ಟ್ ದಟ್ ಈಸ್ ಅ ಲೀನಿಯರ್ ಮ್ಯಾಗ್ನಿಫಿಕೇಷನ್. ಅದಕ್ಕೊಂದು ಫಾರ್ಮುಲಾ ಕೂಡ ಗೊತ್ತಿದೆ, ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು. ಎಸ್, ನಾನು ಇವಾಗ ಡಿಸ್ಕಸ್ ಮಾಡಬೇಕು ಇಮೇಜ್ ಫಾರ್ಮೇಷನ್. ನಾನು ಲಾಸ್ಟ್ ಕ್ಲಾಸ್ ಡಿಸ್ಕಸ್ ಮಾಡಿದ್ದೀನಿ ಸ್ಪೆರಿಕಲ್ ಸರ್ಫೇಸ್ ಬಗ್ಗೆ ಹೇಳುವಾಗ. there are two types of spherical surface. One must be convex spherical surface and another one is a concave spherical surface. And ನಾನು ಹೇಳ್ತೀನಿ concave spherical surface is better to use, right? Because we get real images. ನಮಗೆ ರಿಯಲ್ ಇಮೇಜಸ್ಗಳು ಸಿಗ್ತವೆ, ಆ್ಯಂಡ್ ದೆನ್ ಸ್ವಲ್ಪ ಈಸಿ ಆಗುತ್ತೆ ಡೆರಿವೇಷನ್ ಮಾಡಲಿಕ್ಕೆ. ಯಾಕೆ ಕಾನ್ವೆಕ್ಸ್ ಬೇಡ, ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಯಾಕೆ ಬೇಡ, ಯಾಕೆ ನಾವು ಕಾನ್ಕೇವ್ ಯೂಸ್ ಮಾಡ್ತೀವಿ ಎಲ್ಲ ಹೇಳಿದ್ದೀವಿ. ಸೊ ಇವಾಗ ನನಗೆ ಬೇಕು ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಮತ್ತು ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ನಲ್ಲಿ ಇಮೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ. ಸೊ ನಿಮಗೆ ಇದು ರೆಗ್ಯುಲರ್ ಎಕ್ಸಾಮ್ಸ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಇಮೇಜ್ ಫಾರ್ಮೇಷನ್, ರೈಟ್? ಇಮೇಜ್ ಫಾರ್ಮೇಷನ್ ಆಫ್ ಇಮೇಜ್ ಅಂತ ಬೇಕಾದ್ರೆ ಬರ್ಕೊಳ್ಳೋಣ. ಫಾರ್ಮೇಷನ್ ಆಫ್ ಇಮೇಜ್, ರೈಟ್? ಎಸ್, ಇಮೇಜ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಸಿಗೋದು ಒಂದು ಫಾರ್ಮುಲಾ ಮುಖಾಂತರ. ಆ ಫಾರ್ಮುಲಾ ಯಾವುದು? ದಟ್ ಈಸ್ ಎಮ್ ಈಕ್ವಲ್ಸ್ minus v by u. This is a formula for linear magnification, where m is the linear magnification and v is the image distance and u is the object distance. ನಾನು ಮಿರರ್ನ ಇಡ್ತೀನಿ, ನಮ್ಮ ಮನೇಲಿ ಯೂಸ್ ಮಾಡ್ತೀವಿ, ವೆಹಿಕಲ್ಸಲ್ಲಿ ಯೂಸ್ ಮಾಡ್ತೀವಿ, ಮಿರರ್ಸ್ ಯೂಸ್ ಮಾಡ್ತೀವಿ. ನಾವು ಹೇಗಿದ್ದೀವೋ ಹಾಗೆ ಬರುತ್ತೆ ಆಬ್ವಿಯಸ್ಲಿ, ಬಟ್ ಇದೇ ಸೈಜ್ನಲ್ಲಿ ಬರಬೇಕು ಅನ್ನೋದು ನಮ್ಮ ಕೈಲಿಲ್ಲ. ಅಟ್ಲೀಸ್ಟ್ ಚಿಕ್ಕದಾಗಿ ಬಂದುಬಿಡು, ಬರಲ್ಲ. The image, the size of the image, which depends on the position of the object. Object na position ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಮೇಜ್ ದೊಡ್ಡದಾಗಬೇಕಾ ಅದನ್ನು ಮ್ಯಾಗ್ನಿಫೈಡ್ ಇಮೇಜ್ ಅಂತ ಕರಿತೀವಿ. ಇಮೇಜ್ ಚಿಕ್ಕದಾಗಿ ಬಂದಿದೆಯಾ ಅದನ್ನು ಡಿಮಿನಿಸ್ಡ್ ಇಮೇಜ್ ಅಂತ ಬರಿತೀವಿ. ಇಮೇಜ್ ಉಲ್ಟಾ ಬಂದಿದೆಯಾ ಅದನ್ನು ಇನ್ವರ್ಟೆಡ್ ಇಮೇಜ್ ಅಂತ ಕರಿತೀವಿ, ರೈಟ್? ಆ್ಯಂಡ್ ದೆನ್ ರಿಯಲ್ ಇಮೇಜಸ್ ಇದೆ, ಎರೆಕ್ಟ್ ಇಮೇಜಸ್ ಇದೆ, ವರ್ಚುವಲ್ ಇಮೇಜಸ್ ಇದೆ. ಇದೆಲ್ಲವೂ ಕೂಡ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋದು ಒಂದು ಈಕ್ವೇಷನ್ ಮುಖಾಂತರ. ಆ ಈಕ್ವೇಷನ್ ಯಾವುದು ಅಂದರೆ ದಟ್ ಈಸ್ ಎಮ್ ಇಸ್ ಈಕ್ವಲ್ ಟು ಮೈನಸ್ ವಿ ಬೈ ಯು ಇಸ್ ಅ ಲೀನಿಯರ್ ಮ್ಯಾಗ್ನಿಫಿಕೇಷನ್, ಈಸ್ ಅ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್, ರೈಟ್? ಎಸ್, ನಾನಿವಾಗ ಫಸ್ಟು ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಯೂಸ್ ಮಾಡ್ತೀನಿ, ರೈಟ್? ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಆಲ್ರೆಡಿ ನಾನು ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ ಯೂಸ್ ಮಾಡಿಕೊಂಡು ರಿಲೇಷನ್ ಬಿಟ್ವೀನ್ ಎಫ್ ಆ್ಯಂಡ್ ಆರ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ, ಆ್ಯಂಡ್ ದ ಮಿರರ್ ಈಕ್ವೇಷನ್ ಕೂಡ ಡಿರೈವ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ನಂಗೆ ಒಂದಷ್ಟು ಸ್ಪೆಷಲ್ ಕೇಸ್ಗಳು ಬೇಕು. ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಇಫ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ದಿಸ್ ಇಸ್ ದ ಫಸ್ಟ್ ಕೇಸ್. ನಾನು ನಿಮ್ಗೆ ಹೇಳಿದ್ದೀನಿ ದ ಫಾರ್ಮೇಷನ್ ಆಫ್ ಇಮೇಜ್ ಈಸ್ ಮೇನ್ಲಿ ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್, ರೈಟ್? ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಹಾಗಾಗಿ ಆಬ್ಜೆಕ್ಟ್ನ ಪೊಸಿಷನ್ ಮೇಲೆ ನಾನು ಸ್ಪೆಷಲ್ ಕೇಸ್ಗಳು ರಿವೈವ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಎಸ್, ನಾನು ಇವಾಗ concave spherical surface use ಮಾಡಿ. This is what a concave spherical surface. Already I told you this is what a principal axis and this is what a pole. ಇದೊಂದು spherical surface ಆಗಿರೋದ್ರಿಂದ, so here is a curvature. It's a center of curvature, C, right? And the distance between the center of curvature and the pole is R, radius of curvature. If object is at infinity, u means object distance. If object is at infinity, the light ray comes like this. ಈಗ ಬರ್ಬೋದು, ಬಿಕಾಸ್ ಆಬ್ಜೆಕ್ಟ್ ಇಲ್ಲದೆ u at infinity. ಆಬ್ಜೆಕ್ಟ್ ಈಗ ಬರ್ತಾ ಇದೆ,
and this may be a normal. This is what? Angle of incidence. According to second law of reflection, angle of incidence equals angle of reflection, and this is what? Reflected light ray, and this is what R, and this is what? Principal focus, right? If object is at infinity, ಹೀಗೆ ಬರ್ಬೋದು, ಕರೆಕ್ಟಾ? ನೆಕ್ಸ್ಟ್ ಇನ್ನೊಂದು ಆಬ್ಜೆಕ್ಟ್ ಇಂದ ಬರೋ ಲೈಟ್ ರೇ ಯಾವುದ್ರ ಮುಖಾಂತರ ಬರ್ಬೋದು? ಪ್ರಿನ್ಸಿಪಲ್ ಆಕ್ಸಿಸ್ ಮುಖಾಂತರ ಬರ್ಬೋದು. ಇಟ್ ರೀಟ್ರೇಸಸ್ ಇಟ್ಸ್ ಒರಿಜಿನಲ್ ಪಾತ್. ಹೀಗೆ ನಾನು ಈ ಸ್ಪೆಷಲ್ ಕೇಸ್ಗೆ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಯಾವ ಫಾರ್ಮುಲಾ? ಮಿರರ್ ಫಾರ್ಮುಲಾ. ನನಗೆ ಗೊತ್ತಿದೆ ಮಿರರ್ ಫಾರ್ಮುಲಾ. ದಟ್ ಈಸ್ 1/f ಈಕ್ವಲ್ಸ್ 1/v ಪ್ಲಸ್ 1/u. ಈ ಸ್ಪೆಷಲ್ ಕೇಸ್ನಲ್ಲಿ u ಈಕ್ವಲ್ಸ್ ಇನ್ಫಿನಿಟಿ, ಬಿಕಾಸ್ ಆಬ್ಜೆಕ್ಟ್ ಈಸ್ ಅನ್ ಇನ್ಫಿನಿಟಿ, ರೈಟ್? ಹಾಗಾದರೆ 1/f ಈಕ್ವಲ್ಸ್ 1/v, ದಟ್ ಈಸ್ v ಈಕ್ವಲ್ಸ್ f, ದಟ್ ಈಸ್ v ಈಕ್ವಲ್ಸ್ f. ಆಬ್ಜೆಕ್ಟ್ ಇನ್ಫಿನಿಟಿಲಿ ಇದ್ದರೆ ಇಮೇಜ್ನ ಡಿಸ್ಟೆನ್ಸ್ ಏನಾಗಿರುತ್ತೆ? ಫೋಕಲ್ ಲೆಂತ್ಗೆ ಈಕ್ವಲ್ ಆಗಿರುತ್ತೆ, ದಟ್ ಈಸ್ v ಈಕ್ವಲ್ಸ್ f. ನಾನಿವಾಗ ಈ v ಈಕ್ವಲ್ಸ್ ಎಫ್ನ m ಈಕ್ವಲ್ಸ್ ಮೈನಸ್ v ಬೈ ಯು ಅನ್ನೋ ಫಾರ್ಮ್ಲಾಗ ಅಪ್ಲೈ ಮಾಡ್ತೀನಿ. ದಟ್ ಈಸ್ m ಈಕ್ವಲ್ಸ್ ಮೈನಸ್ v ಬೈ ಯು, ಅದನ್ನು ಮೈನಸ್ ಎಫ್ ಬೈ ಯು ಅಂತ ಕರಿತೀನಿ. ಸೊ ಇಲ್ಲಿ ಯು ಏನಾಗಿದೆ? v ಈಕ್ವಲ್ಸ್ ಎಫ್ ಆದರೆ ಯು ಈಕ್ವಲ್ಸ್ ಇನ್ಫಿನಿಟಿ, ದಟ್ ಈಸ್ ಯು ಈಕ್ವಲ್ಸ್ ಇನ್ಫಿನಿಟಿ, ರೈಟ್? ಸೊ ಏನಾಯಿತು? 0. Magnification is 0. If linear magnification is 0, the image is like a point. ಏನಾಗುತ್ತೆ? ಪಾಯಿಂಟ್. ನಾನು ಇದನ್ನು ಇಮೇಜ್ ಅಂತ ಕರಿಬೋದು, ಬಿಕಾಸ್ ಇದು ಎಫ್ ಕೂಡ ಹೌದು, ವಿ ಕೂಡ ಹೌದು. ಈ ಪಾಯಿಂಟಲ್ಲಿ ವಿ ಈಕ್ವಲ್ಸ್ ಎಫ್. ಸೊ ಇಮೇಜ್ ಹೇಗೆ ಬರುತ್ತೆ? ಈಸ್ ಲೈಕ್ ಜಸ್ಟ್ ಎ ಪಾಯಿಂಟ್. ಸೊ ದಿಸ್ ಇಸ್ ದ ಫಸ್ಟ್ ಕೇಸ್. ಫಸ್ಟ್ ಕೇಸ್ ಏನಾಗುತ್ತೆ? ಇಫ್ ಆಬ್ಜೆಕ್ಟ್ ಈಸ್ ಅಟ್ ಇನ್ಫಿನಿಟಿ, ವಿ ಈಕ್ವಲ್ಸ್ ಎಫ್, ದಟ್ ಈಸ್ ಎಮ್ ಈಕ್ವಲ್ಸ್ 0. ದಿಸ್ ಇಸ್ ವಾಟ್ ಅ ಫಸ್ಟ್ ಕೇಸ್, ರೈಟ್? ಎಸ್. ನನಗೆ ಇವಾಗ ಸೆಕೆಂಡ್ ಪಾಯಿಂಟ್ ಬೇಕು. ಸೆಕೆಂಡ್ ಪಾಯಿಂಟ್ ಯಾವುದು? ಆಬ್ಜೆಕ್ಟ್ ಈಸ್ ಬಿಯಾಂಡ್ ಸಿ. ಬಿಯಾಂಡ್ ಸಿ. ನಾವು ಹೊಸದಾಗಿ ಬರಿತೀನಿ ಇವಾಗ ಮತ್ತೆ. Yes. Consider a concave spherical surface. Concave spherical surface, and this is what a principal axis, this is what a pole, and this is what? Center of curvature. If object is beyond C, an object na hige barkota ide, that is AB. A is the topmost point of an object and B is the bottom one, right? Next, straight line barkoona. ಆಬ್ಜೆಕ್ಟ್ ಇಂದ ಲೈಟ್ ರೇ ಬರ್ತಾ ಇದೆ. ಎಸ್, ಇಟ್ ಹಿಟ್ಸ್ ಅಟ್ ದ ಪಾಯಿಂಟ್ ಎಮ್ ಆ್ಯಂಡ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ, ಆ್ಯಂಡ್ ದಿಸ್ ಈಸ್ ವಾಟ್ ಅ ಪ್ರಿನ್ಸಿಪಲ್ ಫೋಕಸ್. ಆ್ಯಂಡ್ ದ ಸೆಕೆಂಡ್ ಲೈನ್, this is also incident light ray, and this is what? Angle of incidence, and this may be a reflected light ray. This is what a reflected light ray. ಎರಡೂ ಪಾಯಿಂಟ್ಗಳು ಇಲ್ಲಿ ಬಂದು ಮೀಟ್ ಆಗ್ತಾ ಇದೆ, ರೈಟ್? ಆ್ಯಂಡ್ ಬಿ ಅನ್ನೋ ಪಾಯಿಂಟಿಂದ ಲೈಟ್ ರೇ ಹೋಗ್ತಿದೆ, ಇಟ್ ರೀಟ್ರೇಸಸ್ ಇಟ್ಸ್ ಒರಿಜಿನಲ್ ಪಾತ್, ರೈಟ್? ಆ್ಯಂಡ್ ದಿಸ್ ಇಸ್ ವಾಟ್ ಅ ಪಾಯಿಂಟ್. ಈ ಪಾಯಿಂಟ್ನಲ್ಲಿ ಎರಡೂ ಇನ್ಸಿಡೆಂಟ್ ಲೈಟ್ ರೇ ಮೀಟ್ ಆಗ್ತಿದೆ. ಸೊ ನಾನು ಇದನ್ನು ಎ ಡ್ಯಾಶ್ ಬರ್ಕೋತೀನಿ, ಆ್ಯಂಡ್ ದಿಸ್ ಈಸ್ ವಾಟ್? ಇಮೇಜ್. ದಟ್ ಈಸ್ ಎ ಡ್ಯಾಶ್ ಬಿ ಡ್ಯಾಶ್, ಎ ಡ್ಯಾಶ್ ಬಿ ಡ್ಯಾಶ್. ಎಸ್, ನನಗೆ ಗೊತ್ತಿದೆ ದ ಡಿಸ್ಟೆನ್ಸ್ ಫ್ರಮ್ ಪೋಲ್ to the center of curvature is radius of curvature, and the distance between the pole and the object is u. ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ನೀವು ನಿಮ್ಗೆ ಗೊತ್ತಾಗುತ್ತೆ u ಈಸ್ ಗ್ರೇಟರ್ ದ್ಯಾನ್ ಆರ್ ಅಂತ, ಕರೆಕ್ಟಾ? ಸಾರಿ, ಆರ್ ಇಷ್ಟೇ, ಬಟ್ ಯು ಇಷ್ಟಿದೆ. ಯು ಈಸ್ ಗ್ರೇಟರ್ ದ್ಯಾನ್ ಆರ್. ಸೊ ನನಗೆ ಮಿರರ್ ಇಕ್ವೇಷನ್ ಬರ್ಕೋತಾ ಇದ್ದೀನಿ. 1/f ಈಕ್ವಲ್ಸ್ 1/v ಪ್ಲಸ್ 1/u. ನನಗೆ ಗೊತ್ತಿದೆ f ಈಕ್ವಲ್ಸ್ r/2. ಸೊ 2/r ಈಕ್ವಲ್ಸ್ 1/v ಪ್ಲಸ್ 1/u.
ಯು. ಕರೆಕ್ಟಾ? ನನಗಿವಾಗ ವಿ ಬೇಕು. ವಿ ಈಕ್ವಲ್ಸ್ ಯು ಆರ್ ಡಿವೈಡ್ ಬೈ 2u ಮೈನಸ್ ಆರ್. ಕರೆಕ್ಟಾ? ಸೊ ಇಲ್ಲಿ ಯು ಏನಾಗುತ್ತೆ, ಸಾರಿ ವಿ ಏನಾಗುತ್ತೆ, ವಿ ಈಸ್ ನೆಗೆಟಿವ್. ವಿ ಈಸ್ ನೆಗೆಟಿವ್. ಸೊ ವಿ ಯಾವಾಗ ನೆಗೆಟಿವ್ ಆಯಿತು, ನೀವು ಇದನ್ನು ಯಾವುದಕ್ಕೆ ಅಪ್ಲೈ ಮಾಡ್ಕೊಳ್ಳಿ, ಲೀನಿಯರ್ ಮ್ಯಾಗ್ನಿಫಿಕೇಷನ್ ಫಾರ್ಮ್ಲಾಗ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಲೀನಿಯರ್ ಮ್ಯಾಗ್ನಿಫಿಕೇಷನ್ ಅಪ್ಲೈ ಮಾಡಿಕೊಂಡ್ರೆ ದ ವ್ಯಾಲ್ಯೂ ವಿಚ್ ಈಸ್ ಲೆಸ್ ದ್ಯಾನ್ -1 ಏನಾಗುತ್ತೆ, ವಿಚ್ ಈಸ್ ಲೆಸ್ ದ್ಯಾನ್ -1. ಈ ವ್ಯಾಲ್ಯೂನ ಈ ಲೀನಿಯರ್ ಮ್ಯಾಗ್ನಿಫಿಕೇಷನ್ ಫಾರ್ಮ್ಲಾಗ ಅಪ್ಲೈ ಮಾಡಿಕೊಂಡ್ರೆ ನಮಗೇನು ಸಿಗುತ್ತೆ, ವಿ ಯಾವಾಗ ನೆಗೆಟಿವ್ ಬಂತು ಎಂಟೈರ್ ಫಾರ್ಮುಲಾ ಎಮ್ ಈಸ್ ಆಲ್ಸೋ ವಿಚ್ ಈಸ್ ಲೆಸ್ ದ್ಯಾನ್ -1. ಸೊ ದಿಸ್ ಇಸ್ ಅ ಸೆಕೆಂಡ್ ಒನ್. ದಿಸ್ ಈಸ್ ಎಮ್ ಈಸ್ ಈಕ್ವಲ್ ಟು ಲೆಸ್ ದ್ಯಾನ್ 1 ಅಥವಾ ಎಮ್ ಈಸ್ ಲೆಸ್ ದ್ಯಾನ್ -1. ಎಮ್ ಲೆಸ್ ದ್ಯಾನ್ -1 ಯಾವಾಗ ಆಯಿತು, ಲೆಸ್ ದ್ಯಾನ್ -1 ಆದಾಗ ನಮಗೆ ಸಿಗುವಂಥದ್ದು ರಿಯಲ್ ಇಮೇಜ್. ಅಫ್ಕೋರ್ಸ್ ಇಸ್ ಅ ರಿಯಲ್ ಇಮೇಜ್. ಇಮೇಜ್ ಫಾರ್ಮೇಷನ್ ಆಗಿದ್ದು ಆ್ಯಕ್ಚುಲ್ ಆಗಿ ಬಂದಂಥ ಲೈಟ್ ಮೀಟ್ ಆಗಿರೋದ್ರಿಂದ, ಆ್ಯಕ್ಚುಲ್ ಆಗಿ ಬಂದಿರೋ ಲೈಟ್ ರೇ ಮೀಟ್ ಆಗಿದೆ. ಸೊ ದಿಸ್ ಇಸ್ ಅ ರಿಯಲ್ ಇಮೇಜ್ ಆ್ಯಂಡ್ ದ ಇಮೇಜ್ ಈಸ್ ಫಾರ್ಮ್ಡ್ ಇನ್ ದ ಫ್ರಂಟ್ ಆಫ್ ಅ ಮಿರರ್, ರೈಟ್? ಈ ಮಿರರ್ ಮುಂದೆ ಫಾರ್ಮೇಷನ್ ಆಗಿದೆ, ಕರೆಕ್ಟ್? ರಿಯಲ್ ಇಮೇಜ್. ಆ್ಯಂಡ್ ದೆನ್ ಆಬ್ಜೆಕ್ಟ್ಗೆ ಹೋಲಿಸ್ಕೊಂಡ್ರೆ ಇಮೇಜ್ ಚಿಕ್ಕದಾಗಿದೆ. 1 ಅನ್ನೋದು ಎಕ್ಸಾಕ್ಟ್ ನಂಬರ್ ಅನ್ನೋದಾದರೆ 1ಗಿಂತ ಕಮ್ಮಿ ಇದೆ, ಲೆಸ್ ದ್ಯಾನ್ 1 ಹಾಗಾದರೆ ಚಿಕ್ಕದಾಗಿದೆ. ಅದನ್ನು ಡಿಮಿನಿಷ್ಡ್ ಇಮೇಜ್. ಸೊ ವಿ ಗೆಟ್ ರಿಯಲ್ ಆ್ಯಂಡ್ ಡಿಮಿನಿಷ್ಡ್. ಆ್ಯಂಡ್ ಆಬ್ಜೆಕ್ಟ್ ಇರೋದು ಹೀಗೆ, ಇಮೇಜ್ ಬರ್ತಿರೋದು ಹೀಗೆ ಉಲ್ಟಾ ಇನ್ವರ್ಟ್ ಆಗಿದೆ, ಇನ್ವರ್ಟೆಡ್ ಇಮೇಜ್. ಇಲ್ಲಿ ಬಂದಿರೋ ಇಮೇಜ್ ನಾನು 3 ಥರ ಹೇಳ್ಬೋದು: ರಿಯಲ್ ಇಮೇಜ್, ಡಿಮಿನಿಷ್ಡ್ ಇಮೇಜ್ ಆ್ಯಂಡ್ ಇನ್ವರ್ಟೆಡ್ ಇಮೇಜ್. ಇಲ್ಲೇ ಇದೆ, ಮೈನಸ್ ಸೈನ್ ಇಂಡಿಕೇಟ್ಸ್ ದ್ಯಾಟ್, ಮೈನಸ್ ಸೈನ್ inverted. According to Cartesian sign conventions, the image is acting towards downwards, taken as negative. The image is acting towards downwards, taken as negative. Hagagi minus indicates that is an inverted image. And height of image is less than the height of object, hence it is diminished, right? Real image, diminished image and inverted image. Yavaga if the object is beyond C. Next, in Marona, third point, object is at C. ನೋಡಿ, ನಾನು ದೂರದಿಂದ ಹತ್ರ ಬರ್ತಾ ಇದ್ದೀನಿ. ಫಸ್ಟಲ್ಲಿತ್ತು ಇನ್ಫಿನಿಟಿ, ನೆಕ್ಸ್ಟ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಏನು ಮಾಡೋಣ? ನೆಕ್ಸ್ಟ್, ಸೊ ಥರ್ಡ್ ಪಾಯಿಂಟ್ ಈಸ್ ಯು ಈಸ್ ಅಟ್ ಸಿ. ದಿಸ್ ಈಸ್ ವಾಟ್? Yes, this is what a pole, this is what C, and this is an object A, B. Nodi barata, this is point M, and this may be a normal, and this is what? Reflected light ray. This is what? Reflected light ray, and this is what F. ಇನ್ನೊಂದು ಲೈನ್ ಬರ್ಕೋತಾ ಇದ್ದೀನಿ. ಇದನ್ನು ಕೂಡ ಏನು ಮಾಡಿ, ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇರಬೇಕು, ನೋಡ್ಕೊಳ್ಳಿ. ಎಸ್, ದಿಸ್ ಇಸ್ ವಾಟ್? ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈ ಎರಡೂ ಲೈನ್ಸ್ಗಳು ಬಂದು ಸೇರಿರುವಂಥದ್ದು ಈ ಪಾಯಿಂಟಲ್ಲಿ. ಆ್ಯಂಡ್ ದಿಸ್ ಪಾಯಿಂಟ್ ಈಸ್ ಎಕ್ಸಾಕ್ಟ್ಲಿ ಆಬ್ಜೆಕ್ಟ್ ಮೇಲೇ ಇದೆ. This is A dash and this is point B dash. ನೋಡಿ, ಇದು B ಕೂಡ ಹೌದು, B dash ಕೂಡ ಹೌದು, and then C ಕೂಡ ಹೌದು. If object is at center of curvature ಹಿಂಗಿದೆ ಅನ್ನೋದಾದರೆ ನೋಡಿ, ಏನಂತ ಬರಿಬೋದು? U equals R ಅಂತ ಬರಿಬೋದಾ? This is what an object,
This is what a distance between the pole and the center of curvature, and this is also V. U equals R equals V. ಎಲ್ಲವೂ ಕೂಡ ಸೇಮ್ ಇದೆ. ಸೊ ನಾವು ಇದನ್ನು ಲೀನಿಯರ್ ಮ್ಯಾಗ್ನಿಫಿಕೇಷನ್ಗೆ ಹಾಕ್ಕೊಂಡ್ರೆ ಏನು ಸಿಗುತ್ತೆ? -1. m ಈಕ್ವಲ್ಸ್ -1. ಹಾಗಾದರೆ ಇಲ್ಲಿ ಬಂದಿರೋ ಇಮೇಜ್ನ ಏನಂತ ಹೇಳ್ಬೋದು? ಇಮೇಜ್ ಈಸ್ ರಿಯಲ್. ವಿ ಗೆಟ್ ರಿಯಲ್ ಇಮೇಜ್ ಆ್ಯಂಡ್ inverted image. Negative sign indicates that is a inverted image. ಹಾಗಾದರೆ third point, that is m equals -1, ಏನು ಹೇಳ್ಬೋದು? ರಿಯಲ್ ಇನ್ವರ್ಟೆಡ್. ಇಲ್ಲಿ ಮ್ಯಾಗ್ನಿಫೈಡ್ ಅಂತ ಹೇಳಲಿಕ್ಕಾಗಲ್ಲ, ಡಿಮಿನಿಸ್ಡ್ ಅಂತ ಹೇಳಲಿಕ್ಕಾಗಲ್ಲ. ಬಿಕಾಸ್ ಆಬ್ಜೆಕ್ಟು ಎಷ್ಟು ದೂರದಲ್ಲಿದೆಯೋ ಇಮೇಜು ಕೂಡ ಅಷ್ಟೇ ದೂರದಲ್ಲಿದ್ದಾಗ u ಈಕ್ವಲ್ಸ್ r ಆಗುತ್ತೆ ಆ್ಯಂಡ್ v ಈಕ್ವಲ್ಸ್ r ಆಗುತ್ತೆ. ಹೆನ್ಸ್ u ಈಕ್ವಲ್ಸ್ v ಆಗುತ್ತೆ. ಯಾವಾಗ ಎರಡು ಡಿಸ್ಟೆನ್ಸ್ ಸೇಮ್ ಇದೆಯೋ ಸೇಮ್ ಹೈಟ್ನಲ್ಲೇ ಇಮೇಜ್ ಕೂಡ ಬರುತ್ತೆ. ಸೊ ದಿಸ್ ಇಸ್ ಅ ಥರ್ಡ್ ಸ್ಪೆಷಲ್ ಕೇಸ್. ನೆಕ್ಸ್ಟ್ ದ ಫೋರ್ತ್ ಒನ್ ಈಸ್, ಇನ್ನು ಮುಂದಕ್ಕೆ ಹೋಗೋಣ. ಏನಂತ? ಯು ಈಸ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್. ಈ ಆಬ್ಜೆಕ್ಟ್ನ ಸಿ ಮತ್ತು ಎಫ್ ಇದೆಯಲ್ಲ ಅದ್ರ ಮಧ್ಯೆ ಇಡೋಣ. ಮಧ್ಯ ಅದನ್ನು ಬರಿತಾ ಇದ್ದೀನಿ. ಸೊ ಹಾಗೆ ಇಟ್ಕೊಳ್ಳಿ, ಏನು ಬೇಡ. ದಿಸ್ ಸೆಕೆಂಡ್ ಒನ್, ದಿಸ್ ಇಸ್ ವಾಟ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಇಸ್ ಸಿ. ಮುಂದೆ ಬರಿತಾ ಇದ್ದೀನಿ, ಹೀಗೆ ಬರ್ಕೊಳ್ಳೋಣ. ಎ ಬಿ. ಎಸ್, ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಪಾಯಿಂಟ್ ಎಮ್ ಅಂತ ಆಗಲಿ. ನೋಡಿ, this is what a normal, ಕರೆಕ್ಟಾ? this is angle of incidence. angle of incidence ಎಷ್ಟಿದೆಯೋ angle of reflection ಕೂಡ ಅಷ್ಟೇ ಇರಲಿ. ಸೊ ಏನಾಗುತ್ತೆ ನೋಡಿ, ಈಗ ಹೋಗ್ತಾ ಇದೆ. this is what R, angle of reflection. this is a reflected light ray and this is what F, principal focus. ಇನ್ನೊಂದು ಲೈನ್ ಬರ್ಕೋತೀನಿ ನಾನು, ಥ್ರೂ ಪೋಲ್ ಪಾಸ್ ಆಗುವಂಥದ್ದು. ದಿಸ್ ಇಸ್ ವಾಟ್ ಐ. ಎಷ್ಟಿದೆಯೋ ಅಷ್ಟನ್ನೇ ಬರ್ಕೊಳ್ಳಿ. ನೋಡಿ ಹೀಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ನೋಡಿ, ಇದು ರಿಫ್ಲೆಕ್ಟೆಡ್ ಲೈಟ್ ರೇ, ಇದು ಕೂಡ ರಿಫ್ಲೆಕ್ಟೆಡ್ ಲೈಟ್ ರೇ. ಈ ಪಾಯಿಂಟಲ್ಲಿ ಮೀಟ್ ಆಗ್ತಾ ಇದೆ ಆ್ಯಂಡ್ ದೆನ್ ಬಿ ಇಂದ ಹೋಗಿದ್ದು ಇಟ್ ರೀಟ್ರೇಸಸ್ ಇಸ್ ಒರಿಜಿನಲ್ ಪಾತ್. ಹಾಗಾಗಿ ನಾನು ಇದನ್ನು ಲೈನ್ ಜಾಯಿನ್ ಮಾಡ್ಕೋತಾ ಇದ್ದೀನಿ. ದಿಸ್ ಇಸ್ ವಾಟ್ ಇನ್ವರ್ಟೆಡ್ ಇಮೇಜ್. ದಿಸ್ ಇಸ್ ಎ ಡ್ಯಾಶ್ ಬಿ ಡ್ಯಾಶ್. ನೋಡಿ ಹೀಗಿದೆ. ಇವಾಗ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೋಡಿ, ಇಲ್ಲಿಂದ ಆಬ್ಜೆಕ್ಟ್ ಡಿಸ್ಟೆನ್ಸ್ ಸಿ ಇಂದ ರೇಡಿಯಸ್ ಆಫ್ ಕರ್ವೇಚರ್. ಈ ಸ್ಪೆಷಲ್ ಕೇಸ್ನಲ್ಲಿ ಯು ಈಸ್ ಲೆಸ್ ದ್ಯಾನ್ ಆರ್ ಆಗುತ್ತೆ, ಕರೆಕ್ಟಾ? ಯು ಈಸ್ ಲೆಸ್ ದ್ಯಾನ್ ಆರ್. ಯು ಈಸ್ ಲೆಸ್ ದ್ಯಾನ್ ಆರ್. ಯು ಗ್ರೇಟರ್ ದ್ಯಾನ್ ಆರ್ ಇಲ್ಲಿ, ಕರೆಕ್ಟಾ? ಯು ಈಕ್ವಲ್ಸ್ ಆರ್ ಇಲ್ಲಿ. ಯು ಲೆಸ್ ದ್ಯಾನ್ ಆರ್ ಈ ಸ್ಪೆಷಲ್ ಕೇಸ್ನಲ್ಲಿ, ಕರೆಕ್ಟಾ? ಸೊ ಇವಾಗ ಏನಾಗುತ್ತೆ, ಫೋರ್ತ್ ಸ್ಪೆಷಲ್ ಕೇಸ್ ಬರ್ಬಿಡೋಣ, ಕರೆಕ್ಟಾ? ಎಮ್ ಈಸ್ ಲೆಸ್ ದ್ಯಾನ್ ಇದೆ, ಈಸ್ ಗ್ರೇಟರ್ ದ್ಯಾನ್ -1. ಎಮ್ ಗ್ರೇಟರ್ ದ್ಯಾನ್ -1. ಹಾಗಾದರೆ ಇದೆಲ್ಲಿ ಬರ್ಬೋದು? ಎಲ್ಲಿ ಬರ್ಬೋದು ಅಂದರೆ ಆರ್ ಮತ್ತು R/2 ಇವೆರಡರ ಮಧ್ಯೆ ಬರ್ಬೋದು. ಆರ್ ಆ್ಯಂಡ್ R/2 ಮಧ್ಯೆ ಬರ್ಬೋದು. ಹೀಗಿದ್ದಾಗ ಏನು ಬರ್ಕೋತೀರಿ? ಇಮೇಜ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಇಮೇಜ್ ಇನ್ವರ್ಟ್ ಆಗಿದೆ, ಇನ್ವರ್ಟೆಡ್ ಇಮೇಜ್. ಅಫ್ಕೋರ್ಸ್ ಇಟ್ಸ್ ಅ ರಿಯಲ್ ಇಮೇಜ್, ಕರೆಕ್ಟಾ? ಎಮ್ ಅನ್ನೋದು ಒಂದ್ಗಿಂತ ಜಾಸ್ತಿ ಇದೆ. ಮೈನಸ್ ಆ್ಯಂಡ್ ಸಪ್ರೇಟಾಗಿ ಇಡೋಣ. ಮೈನಸ್ ಇಂಡಿಕೇಟ್ಸ್ ದಟ್ ಇಸ್ ಅನ್ಇನ್ವರ್ಟೆಡ್ ಇಮೇಜ್, ರೈಟ್? ಬಟ್ ಒಂದು ಕಂಪೇರ್ ಮಾಡಿಕೊಂಡ್ರೆ ಎಮ್ ಅನ್ನೋದು ಒಂದ್ಗಿಂತ ಜಾಸ್ತಿ ಇದೆ. ಎಮ್ ಅನ್ನೋದು ಒಂದ್ಗಿಂತ ಜಾಸ್ತಿ ಇದೆ ಅಂದರೆ ಇಮೇಜ್ ಅನ್ನೋದು ಆಬ್ಜೆಕ್ಟ್ಗಿಂತ ದೊಡ್ಡದಾಗ್ತಾ ಇದೆ. ಸೊ ಮ್ಯಾಗ್ನಿಫೈಡ್ ಇಮೇಜ್, ಮ್ಯಾಗ್ನಿಫೈಡ್. ಸೊ ಈ 3 ಪಾಯಿಂಟ್ ಸಿಗುತ್ತೆ. ಇಫ್ ಆಬ್ಜೆಕ್ಟ್ ಈಸ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್, ವಿ ಗೆಟ್ ರಿಯಲ್
inverted and magnified image. And the fifth one is U is at F. Object ಅನ್ನೋ U is at F. This is what concave spherical surface. This is what pole, and this is C and this is F, right? F ಮೇಲೆ ಆಬ್ಜೆಕ್ಟ್ ಇರಲಿ ಎ ಬಿ ನೋಡಿ, ಎ ಇಂದ ಲೈಟ್ ರೇ ಪಾಸ್ ಆಗ್ತಿದೆ, ಸಾರಿ ದಿಸ್ ಇಸ್ ವಾಟ್ ಎಮ್, ರೈಟ್? ಇನ್ನೊಂದು ಲೈಟ್ ರೇ ತಗೋತಾ ಇದ್ದೀನಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಅಷ್ಟೇ. ಇದು ನೀವು ನಾರ್ಮಲ್ ಡ್ರಾ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಅಷ್ಟೇ ಇದೆ. ಇಲ್ಲಿ ಆಬ್ಜೆಕ್ಟ್ ಅನ್ನೋದು ಎಫ್ ಹತ್ರ ಇದೆ. ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂದರೆ ಇನ್ಫಿನಿಟಿನಲ್ಲಿ ಫಾರ್ಮೇಷನ್ ಆಗುತ್ತೆ. ಬಿಕಾಸ್ ಎರಡೂ ಕೂಡ ಪ್ಯಾರಲಲ್ ಲೈನ್ಸ್, ಎರಡು ಪ್ಯಾರಲಲ್ ಲೈನ್ಸ್ ಆಗಿರೋದ್ರಿಂದ ಎಲ್ಲೂ ಸೇರಲ್ಲ, ಅಥವಾ ಸೇರುತ್ತೆ ಎಲ್ಲಿ ಅಂದರೆ ಇನ್ಫೈನೈಟ್ ಡಿಸ್ಟೆನ್ಸಲ್ಲಿ. ಹಾಗಾಗಿ ಇಮೇಜ್ ಈಸ್ ಅಟ್ ಇನ್ಫಿನಿಟಿ. ದಿಸ್ ಇಸ್ ಫಿಫ್ತ್ ಒನ್. ಏನಾಗುತ್ತೆ, ಯು ಅನ್ನೋದು ಎಫ್ ಆದಮೇಲೆ ವಿ ಅನ್ನೋದು ಇನ್ಫಿನಿಟಿ ಆಗುತ್ತೆ. ಸೊ ಮ್ಯಾಗ್ನಿಫಿಕೇಷನ್ ಕೂಡ ಮೈನಸ್ ಇನ್ಫಿನಿಟಿ. ನೋಡಿ, ಇದೆಲ್ಲವೂ ಕೂಡ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ, ಎಲ್ಲವೂ ಕೂಡ ಮ್ಯಾಗ್ನಿಫಿಕೇಷನ್ ವ್ಯಾಲ್ಯೂ. ಇದು ಫಿಫ್ತ್ ಒನ್. ನೆಕ್ಸ್ಟ್ ಸಿಕ್ಸ್ತ್ ಕೇಸ್, ಯು ಈಸ್ ಇನ್ ಬಿಟ್ವೀನ್ ಎಫ್ ಆ್ಯಂಡ್ ಪಿ. ಇನ್ನು ಮುಂದೆ ಇಡ್ತೀನಿ ನಾನು, ಇನ್ನು ಮುಂದೆ ಇಡ್ತಾ ಇದ್ದೀನಿ, ಇದು ಬೇಡ. ಪ್ರಿನ್ಸಿಪಲ್ ಆಕ್ಸಿಸ್, ದಿಸ್ ಇಸ್ ವಾಟ್ ಎಫ್. ನಾನು ಆಬ್ಜೆಕ್ಟ್ನ ಇಲ್ಲಿ ಇಡ್ತೀನಿ, ಎ ಬಿ ನೋಡಿ ಹೀಗಿರಲಿ, ಈಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ, and this is the incident light ray, and this line also reflect back to the same media. Because ಸುಮ್ಮನೆ ಬರಿತಾ ಇಲ್ಲ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆಯೋ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಹಾಗೆ ಇದೆ. ಸೊ ನೀವು ಲೆಫ್ಟ್ ಸೈಡ್ ನೋಡಿದ್ರೆ, ಇನ್ ದ ಫ್ರಂಟ್ ಆಫ್ ಅ ಮಿರರ್ ನೋಡಿದ್ರೆ, ಇದು ಹೋಗ್ತಿರೋದು ಡೈವರ್ಜ್ ಆಗಿ ಹೋಗ್ತಿರೋ ಲೈನ್ಸ್. ಡೈವರ್ಜ್ ಆಗಿ ಹೋಗ್ತಿರೋ ಲೈನ್ಸ್ ಯಾವುದೇ ಕಾರಣಕ್ಕೂ ಸೇರಲ್ಲ. ಹಾಗಾಗಿ ನಾನು ಈ ಲೈನ್ಸ್ಗಳನ್ನ ರಿವರ್ಸ್ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ರಿವರ್ಸ್ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಇಲ್ಲೆಲ್ಲೋ ಆಚೆ ಹೊರಟೋಗುತ್ತೆ. ಸೊ ನಾನು ಇಲ್ಲಿ ಬರ್ಕೋತೀನಿ, ಲೈಟಾಗಿ ಬರ್ಕೋತೀನಿ. ಸೊ ನನಗೆ ಇಲ್ಲಿ ಇಮೇಜ್ ಬರ್ಬೋದು. ಈ ಎರಡೂ ಲೈನ್ಸು ಎ ಅನ್ನೋ ಪಾಯಿಂಟ್ದಾಗಿರೋದ್ರಿಂದ ದಿಸ್ ಇಸ್ ಎ ಡ್ಯಾಶ್ ಆ್ಯಂಡ್ ದಿಸ್ ಇಸ್ ವಾಟ್ ಬಿ ಡ್ಯಾಶ್. ಇಲ್ಲಿ ಬಂದಿರೋ ಇಮೇಜ್ ಎಕ್ಸಾಕ್ಟಾಗಿ ಲೈನು ಸೇರಿರೋದ್ರಿಂದ ಬಂದಿದ್ದಲ್ಲ. ನಾನು ಈ ಲೈನ್ಗಳನ್ನ ರಿವರ್ಸ್ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡ್ಕೊಂಡು, ಈ ಸಪೋಸ್ ಟು ಬಿ ಮೀಟ್ ಅಟ್ ದಿಸ್ ಪಾಯಿಂಟ್ ಇನ್ ರಿವರ್ಸ್ ಡೈರೆಕ್ಷನ್. ಹಾಗಾಗಿ ಏನಂತ ಹೇಳ್ಬೋದು, ಇದನ್ನು ಹಿಂದೆ ಮಿರರ್ನ ಹಿಂದೆ ಇಮೇಜ್ ಬರ್ತಾ ಇದೆ. ಸೊ ಇದು ಎಕ್ಸಾಕ್ಟಾಗಿ ಕಾಣಿಸೋದಿಲ್ಲ, ಹೈಲಿ ಮ್ಯಾಗ್ನಿಫೈಡ್ ಆಗೋಗಿದೆ. ಮತ್ತು ಅದು ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ಅಪ್ವರ್ಡ್ಸ್, ಟೇಕನ್ ಆಸ್ ಪಾಸಿಟಿವ್ ಸೈನ್ ಬರ್ತಾ ಇದೆ. ಹಾಗಾಗಿ ಇದು ರಿಯಲ್ ಇಮೇಜ್ ಅಲ್ಲ, ಇದು ವರ್ಚುವಲ್ ಇಮೇಜ್. ಸೊ ಸಿಕ್ಸ್ತ್ ಪಾಯಿಂಟ್ ಏನಾಗುತ್ತೆ, ಯು ಎಲ್ಲಿದೆ, ಈಸ್ ಇನ್ ಬಿಟ್ವೀನ್ ಪಿ ಆ್ಯಂಡ್ ಎಫ್. ಮ್ಯಾಗ್ನಿಫಿಕೇಷನ್ ಏನಾಗ್ತಿದೆ, ಗ್ರೇಟರ್ ದ್ಯಾನ್ ಇಲ್ಲಿ +1 ಹೀಗೆ ಬರಿಬೋದು. ಇಲ್ಲಿ ಯಾವಾಗ ನೋಡಿ ಎಲ್ಲ ಕಡೆ ವಿಗೆ ಮೈನಸ್ ಬರ್ತಾ ಇದೆ, ಮೈನಸ್. ಇಲ್ಲಿ ವಿಗೆ ಏನು ಬಂತು, ಪ್ಲಸ್. ವಿಗೆ ಪ್ಲಸ್ ಬಂದಿದೆ ಅಂದರೆ ಈಸ್ ಆನ್ ದ ಲೈನ್ ಇನ್ ದ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್ ರೇ, ಹೆನ್ಸ್ ವಿ ಟೇಕನ್ ಆಸ್ ಪಾಸಿಟಿವ್. ವಿ ಪಾಸಿಟಿವ್ ಆಗಿದೆ ಅಂದರೆ ದಿಸ್ ಈಸ್ ನಾಟ್ ಅ ರಿಯಲ್ ಇಮೇಜ್, ದಿಸ್ ಈಸ್ ಅ ವರ್ಚುವಲ್ ಇಮೇಜ್. ವರ್ಚುವಲ್ ಹಾಗಾದರೆ ಏನು ಸಿಗ್ತಾ ಇದೆ, ವರ್ಚುವಲ್ ಇಮೇಜ್, ಮ್ಯಾಗ್ನಿಫೈಡ್ ಇಮೇಜ್. ವರ್ಚುವಲ್ ಸಿಗ್ತಾ ಇದೆ, ಮ್ಯಾಗ್ನಿಫೈಡ್ ಸಿಗ್ತಾ ಇದೆ. ಹಾಗಾಗಿ ಇಫ್ ಯು ಯೂಸ್ ಎ ಕಾನ್ಕೇವ್ ಸ್ಪರಿಕಲ್ ಸರ್ಫೇಸ್ ಯು ಮೇ ಗೆಟ್ ಬೋತ್ ರಿಯಲ್ ಆ್ಯಂಡ್ ವರ್ಚುವಲ್ ಇಮೇಜಸ್. ನಿಮಗೆ ಕಾನ್ಕೇವ್ ಸ್ಪರಿಕಲ್ ಸರ್ಫೇಸ್ ಯೂಸ್ ಮಾಡಿಕೊಂಡ್ರೆ ರಿಯಲ್ ಇಮೇಜಸ್ ಸಿಗುತ್ತೆ, ವರ್ಚುವಲ್ ಇಮೇಜಸ್ ಸಿಗುತ್ತೆ, ಮ್ಯಾಗ್ನಿಫೈಡ್ ಸಿಗುತ್ತೆ,
ಅದೇ ನೀವು ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಯೂಸ್ ಮಾಡಿಕೊಂಡ್ರೆ ಯು ಆಲ್ವೇಸ್ ಗೆಟ್ ವರ್ಚುವಲ್ ಇಮೇಜಸ್. ವರ್ಚುವಲ್ ಇಮೇಜ್ ಮಾತ್ರ ಸಿಗುತ್ತೆ, ರಿಯಲ್ ಇಮೇಜ್ ಸಿಗಲ್ಲ. ಹೇಗೆ? ಸುಮ್ಮನೆ ರಫ್ ಆಗಿ ನೋಡೋಣ. ದಿಸ್ ಈಸ್ ವಾಟ್ ಎ ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್. ದಿಸ್ ಈಸ್ ವಾಟ್ ಅ ಪ್ರಿನ್ಸಿಪಲ್ ಆಕ್ಸಿಸ್. ದಿಸ್ ಈಸ್ an object. Cross ಆಯ್ತಾ? This is an object AB. This is a incident light ray. ಇದು ಸ್ಪೆರಿಕಲ್ ಸರ್ಫೇಸ್ ಆಗಿರೋದ್ರಿಂದ this may be a center of curvature. This is for the angle of incidence and this may be an angle of reflection. ನೋಡಿ, ಬಂದಂಥ ಲೈಟು ಡೈವರ್ಜ್ ಆಗಿ ಆಚೆ ಹೋಗ್ತಾ ಇದೆ. ಈ ಸೈಡ್ ಅಂತೂ ಯಾವಾಗಲೂ ಸೇರಲ್ಲ. ಇನ್ನೊಂದು ಲೈಟ್ ಬರಲಿ, ದಿಸ್ ಇಸ್ ವಾಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದಿಸ್ ಇಸ್ ವಾಟ್ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಈ ಲೈನು ಎಲ್ಲಿ ಸೇರುತ್ತೆ? ಎಲ್ಲೂ ಸೇರಲ್ಲ. ಇದನ್ನು ರಿವರ್ಸ್ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ಬರ್ಬೋದು. ಇಲ್ಲಿ ಬಂದರೆ ದಿಸ್ ಮೇ ಬಿ ಎ ಡ್ಯಾಶ್ ಆ್ಯಂಡ್ ದಿಸ್ ಇಸ್ ವಾಟ್ ಬಿ ಡ್ಯಾಶ್. ಇದು ಬಿಹೈಂಡ್ ದ ಮಿರರ್ನ ಹಿಂದೆ ಬರ್ತಿರೋದ್ರಿಂದ ದಿಸ್ ಈಸ್ ವರ್ಚುವಲ್ ಇಮೇಜ್ ಆ್ಯಂಡ್ ದಿಸ್ ಈಸ್ ಡಿಮಿನಿಸ್ಡ್ ಇಮೇಜ್. ವರ್ಚುವಲ್ ಇಮೇಜ್, ಡಿಮಿನಿಸ್ಡ್ ಇಮೇಜ್, ಬಿಕಾಸ್ ವಿ ಇಸ್ ಪಾಸಿಟಿವ್. ಹಾಗಾಗಿ ನೀವೇನಾದರೂ ಕಾನ್ವೆಕ್ಸ್ ಸ್ಪೆರಿಕಲ್ ಸರ್ಫೇಸ್ ಯೂಸ್ ಮಾಡಿಕೊಂಡ್ರೆ ಯು ಆಲ್ವೇಸ್ ಗೆಟ್ ವರ್ಚುವಲ್ ಇಮೇಜಸ್. ಹಾಗಾಗಿ ನಾವು ಎಲ್ಲ ಡೆರಿವೇಷನ್ಸು ಕೂಡ ಮ್ಯಾಕ್ಸಿಮಮ್ ಡೆರಿವೇಷನ್ಸಲ್ಲಿ ಏನು ಯೂಸ್ ಮಾಡ್ತೀವಿ? ಕಾನ್ಕೇವ್ ಸ್ಪೆರಿಕಲ್ ಸರ್ಫೇಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ದಿಸ್ ಇಸ್ ಅಬೌಟ್ ದ ಇಮೇಜ್ ಫಾರ್ಮೇಷನ್ ಬೈ ಯೂಸಿಂಗ್ ಮಿರರ್ಸ್, ಎಸ್ಪೆಷಲಿ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಬೇಕು ರಿಫ್ರಾಕ್ಷನ್ ಬಗ್ಗೆ. ರಿಫ್ರಾಕ್ಷನ್, ನಾನು ನಿಮಗೆ ಪ್ರಾಪರ್ಟೀಸ್ ಆಫ್ ಲೈಟ್ ಬಗ್ಗೆ ಹೇಳಿದ್ದೀನಿ. ಪ್ರಾಪರ್ಟೀಸ್ ಆಫ್ ಲೈಟ್: ರಿಫ್ಲೆಕ್ಷನ್ನು, ರಿಫ್ರಾಕ್ಷನ್ನು, ಡಿಸ್ಪರ್ಷನ್ನು, ಡಿಫ್ರಾಕ್ಷನ್, ಸ್ಕ್ಯಾಟ್ರಿಂಗ್ ಆಫ್ ಲೈಟ್, TIR, ಪೋಲರೈಸೇಷನ್, ಇಂಟರ್ಫರೆನ್ಸ್. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ರಿಫ್ರಾಕ್ಷನ್. ನಾನು ಅವತ್ತು ಹೇಳಿದ್ದೀನಿ, ರಿಫ್ರಾಕ್ಷನ್ ಇಸ್ ನಥಿಂಗ್ ಬಟ್ ಈಸ್ ಅ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ಲೈಟ್. ಇಸ್ ಅ ಬೆಂಡಿಂಗ್ ಆಫ್ ಲೈಟ್. ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಟೇಕ್ ಒನ್ ಅ ಗ್ಲಾಸ್ ಆಫ್ ವಾಟರ್, ರೈಟ್? ಅದಕ್ಕೊಂದು ಪೆನ್ಸಿಲ್ಲೋ ಪೆನ್ನೋ ಇಟ್ಬಿಟ್ರೆ ಇಟ್ ಸೀಮ್ಸ್ ಟು ಬಿ ಬೆಂಡ್ ಲೈಕ್ ದಿಸ್. ಈಗ ಹೋಗಿದ್ದು ಸ್ವಲ್ಪ ಬೆಂಡ್ ಆಗಿರೋ ಥರ ಫೀಲ್ ನಿಮ್ಗೆ ಆಗುತ್ತೆ. ಆ್ಯಕ್ಚುಲಿ ಬೆಂಡ್ ಆಗಿಲ್ಲ, ಇಟ್ ಅಪಿಯರ್ಸ್ ಟು ಬಿ ಬೆಂಡ್. ಆ ಫಿನಾಮಿನಾ ಆಫ್ ಬೆಂಡಿಂಗ್ ಇದೆಯಲ್ಲ, ನಾವು ಅದನ್ನು ಕರಿತೀವಿ ರಿಫ್ರಾಕ್ಷನ್ ಆಫ್ ಲೈಟ್. ಈ ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗಬೇಕು ಮೀಡಿಯಮ್ ಬಗ್ಗೆ. ಯಾವ ಮೀಡಿಯಮ್ನಲ್ಲಿ ಲೈಟ್ ಪಾಸ್ ಆಗುತ್ತೆ ಅದನ್ನು ನಿಮ್ಗೆ ಹೇಳಿದ್ದೀನಿ. ಆಪ್ಟಿಕಲ್ ಮೀಡಿಯಾ. ವ್ಯಾಕ್ಯೂಮ್ ಈಸ್ ಆಲ್ಸೋ ಆಪ್ಟಿಕಲ್ ಮೀಡಿಯಾ. ಏರ್ ಈಸ್ ಆಲ್ಸೋ ಆಪ್ಟಿಕಲ್ ಮೀಡಿಯಾ. ಗ್ಲಾಸ್, ವಾಟರ್ ಎಲ್ಲವೂ ಕೂಡ ಏನು ಆಪ್ಟಿಕಲ್ ಮೀಡಿಯಾ. ಸೊ ಇಂಥ ಆಪ್ಟಿಕಲ್ ಮೀಡಿಯಾಗೆ ಮೆಷರ್ ಮಾಡಲಿಕ್ಕೆ ನನಗೊಂದು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಬೇಕು. ಆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿನ ಕರಿತೀನಿ ರಿಫ್ರಾಕ್ಟಿವ್ ಇಂಡಿಸಿಸ್ ಆರ್ ಸಿಂಪ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್. ಎಕ್ಸಾಂಪಲ್, ಲೈಟು ವ್ಯಾಕ್ಯೂಮ್ನಲ್ಲಿ ಬರುವಾಗ ಅದರ ಸ್ಪೀಡ್ ಮ್ಯಾಕ್ಸಿಮಮ್ ಇರುತ್ತೆ. ವೆನ್ ಇಟ್ ಎಂಟರ್ಸ್ ಇನ್ ಟು ಏರ್ ಮೀಡಿಯಾ ದ ಸ್ಪೀಡ್ ಆಫ್ ಲೈಟ್ ಈಸ್ ಮಚ್ ಲೆಸ್ಸರ್ ದ್ಯಾನ್ ವಿಚ್ ಇಸ್ ಇನ್ ವ್ಯಾಕ್ಯೂಮ್. ಅದೇ ಗ್ಲಾಸ್ಗೆ ಹೋದಾಗ ಇನ್ನು ಸ್ವಲ್ಪ ಕಮ್ಮಿ, ವಾಟರ್ಗೆ ಹೋದಾಗ ಇನ್ನು ಸ್ವಲ್ಪ ಕಮ್ಮಿ. ಆ ಸ್ಪೀಡ್ ಆಫ್ ಲೈಟ್ನ, ವೆಲಾಸಿಟಿ ಆಫ್ ಲೈಟ್ನ ಕಮ್ಮಿ ಮಾಡ್ತಿದೆಯಲ್ಲ ಆ ಮೀಡಿಯಾ, ಆ ಕಮ್ಮಿ ಮಾಡಲಿಕ್ಕೆ ಅದಕ್ಕೊಂದು ಪ್ರಾಪರ್ಟಿ ಇರಬೇಕಲ್ಲ, ಅದಕ್ಕೆ ಶಕ್ತಿ ಇರಬೇಕಲ್ಲ. ಆ ಶಕ್ತಿನ, ದಟ್ಸ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ಅ ಮೀಡಿಯಾ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಇಸ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್. ಆ ರಿಫ್ರಾಕ್ಟಿವ್ ಇಂಡೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನನಗೆ ಇವಾಗ ಮೇಜರಲ್ಲಿ ಬೇಕಾಗಿರೋದು ರಿಫ್ರಾಕ್ಷನ್ ಅಂದರೆ ಏನು? ರಿಫ್ರಾಕ್ಷನ್ ನಿಮ್ಗೆ ಹೇಳಿದ್ದೀನಿ ಇಸ್ ಅ ಫಿನಾಮಿನಾ ಆಫ್ ಬೆಂಡಿಂಗ್ ಆಫ್ ವೈಟ್ ಲೈಟ್. ಬೆಂಡಿಂಗ್ ಆಫ್ ಲೈಟ್ ಯಾವಾಗ ಆಗುತ್ತೆ? ನನಗಿವಾಗ ಎರಡು ಮೀಡಿಯಾ ಬೇಕು, ಎರಡು ಆಪ್ಟಿಕಲ್ ಮೀಡಿಯಾ ಆಗಿರಬೇಕು. ಬಟ್ ಎರಡೂ ಮೀಡಿಯಾನ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಬೇರೆ ಬೇರೆ ಆಗಿರಬೇಕು. ವ್ಯಾಕ್ಯೂಮ್ ಏರ್ ಗ್ಲಾಸ್, ಆ ಗ್ಲಾಸ್ ವಾಟರ್ ಏರ್, ಈ ಥರ ಬೇರೆ ಬೇರೆ ಥರದ್ದು 2 ಪೇರ್ ಆಫ್ ಮೀಡಿಯಾ ಬೇಕು. ನನಗೊಂದು ಇಂಟರ್ಫೇಸ್ ಬರೀತೀನಿ, ಬಿಕಾಸ್ ನನಗೊಂದು ಬೈಫಿಕೇಶನ್ ಬೇಕಲ್ಲ. ದಿಸ್ ಇಸ್ ವಾಟ್ ಅ ಇಂಟರ್ಫೇಸ್ ಬಿಟ್ವೀನ್ ದ 2 ಮೀಡಿಯಾ ಆ್ಯಂಡ್ ದಿಸ್ ಈಸ್ ವಾಟ್ ಏರ್ ಮೀಡಿಯಾ ಆ್ಯಂಡ್ ದಿಸ್ ಗ್ಲಾಸೇ ಹಾಕ್ಕೊಳ್ಳಿ, ಗ್ಲಾಸ್.
and this is first media and this is what a second media. ಈ ಮೀಡಿಯಾಗೆ ಇರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಏನು? ರಿಫ್ರಾಕ್ಟಿವ್ ಇಂಡೆಕ್ಸ್. ಅದರ ವ್ಯಾಲ್ಯೂ ಎಷ್ಟು ಆಮೇಲೆ ಡಿಸ್ಕಸ್ ಮಾಡೋಣ. ನಾನು ಅದನ್ನು ಎನ್ ಅಂತ ಬರ್ಕೋತೀನಿ. ದಿಸ್ ಇಸ್ N1. N ಮೀನ್ಸ್ ರಿಫ್ರಾಕ್ಟಿವ್ ಇಂಡೆಕ್ಸ್, 1 ಮೀನ್ಸ್ ಫಸ್ಟ್ ಮೀಡಿಯಾ ಅಂತ ಅಷ್ಟೇ. N1 ರಿಫ್ರಾಕ್ಷನ್ ಆಫ್ ಫಸ್ಟ್ ಮೀಡಿಯಾ, N2 ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಾ. ನೋಡಿದ ತಕ್ಷಣ ಹೇಳ್ಬೋದು ಏರ್ಗೊಳಿಸ್ಕೊಂಡ್ರೆ ಗ್ಲಾಸ್ ಅನ್ನೋದು ಸ್ವಲ್ಪ ಡೆನ್ಸಿಟಿ ಜಾಸ್ತಿ ಇರ್ತಕ್ಕಂಥದ್ದು, ಅಥವಾ ಲೈಟ್ನ ಜಾಸ್ತಿ ಸ್ಪೀಡಾಗಿ ಅಥವಾ ಜಾಸ್ತಿ ಪರ್ಮಿಟ್ ಮಾಡದೇ ಇರೋವಂಥದ್ದು ಅಂತ ಕರಿಬೋದು. ಇದನ್ನೇ ರೇರರ್ ಮೀಡಿಯಾ ಅಂತ ಕರಿತೀವಿ, ರೇರರ್ ಮೀಡಿಯಾ. ಸೊ ಇದು ಡೆನ್ಸರ್ ಮೀಡಿಯಾ. ಇಫ್ ಯು ಕಂಪೇರ್ ದ ಗ್ಲಾಸ್ ಮೀಡಿಯಾ ವಿತ್ ಏರ್ ಮೀಡಿಯಾ, ಏರ್ ಈಸ್ ಅ ರೇರರ್, ಗ್ಲಾಸ್ ಇಸ್ ಅ ಡೆನ್ಸರ್, ರೈಟ್? ಅದೇ ನೀವು ಗ್ಲಾಸ್ ಮತ್ತು ಡೈಮಂಡ್ನ ಕಂಪೇರ್ ಮಾಡಿಕೊಂಡ್ರೆ, ಗ್ಲಾಸ್ ಆ್ಯಂಡ್ ಡೈಮಂಡ್, ಗ್ಲಾಸ್ ಇಸ್ ಅ ರೇರರ್ ಮೀಡಿಯಾ, ಡೈಮಂಡ್ ಈಸ್ ಅ ಡೆನ್ಸರ್ ಮೀಡಿಯಾ. ಇಫ್ ಯು ಕಂಪೇರ್ ವಾಟರ್ ವಿತ್ ಗ್ಲಾಸ್, ವಾಟರ್ ಈಸ್ ಅ ರೇರರ್, ಗ್ಲಾಸ್ ಇಸ್ ಅ ಡೆನ್ಸರ್ ಮೀಡಿಯಾ, ಈ ಥರ. ಆ್ಯಂಡ್ ದಿಸ್ ಇಸ್ ವಾಟ್ ಇಂಟರ್ಫೇಸ್ ಬಿಟ್ವೀನ್ ದ ಟೂ ಮೀಡಿಯಾ, ದಿಸ್ ಇಸ್ XY. ನಾನು ಇವಾಗ ನನಗೊಂದು ನಾರ್ಮಲ್ ಬೇಕು. ನಾರ್ಮಲ್ ಈಸ್ ಮೈ ರೆಫರೆನ್ಸ್ ಲೈನ್, ರೈಟ್? ದಿಸ್ ಇಸ್ ವಾಟ್ ಮೈ ರೆಫರೆನ್ಸ್ ಲೈನ್, ನೇಮ್ ಇಟ್ ಆಸ್ ನಾರ್ಮಲ್. If a light is incident, if a light comes from one medium to another medium, if a light passes through optically one medium to optically another medium, ಆಮೇಲೆ ಡಿಸ್ಕಸ್ ಮಾಡೋಣ. ಇದು A ಆಗಿರಲಿ, ಇದು B ಆಗಿರಲಿ. AB is the incident light ray, N is the normal. ನಾನು ನಿಮ್ಗೆ ಹೇಳಿದ್ದೀನಿ, the angle between the normal and the incident light ray is the angle of incidence. Is the angle of incidence. If the light ray travels from optically rarer medium to optically denser media, the refracted light ray or some part of light is reflect back to the same media, and some part of light is refracted or bent towards next media, other media. This is what? Refracted light ray. ಇದು B, ಇದನ್ನು C ಅಂತ ಬರ್ಕೋತೀನಿ, ಇದನ್ನು D ಅಂತ ಬರ್ಕೋತೀನಿ. If a light travels optically rarer medium to optical denser media, some part of light is reflect back to the same media and some part of light is refracted to the another media. ನನಗೆ ಇದ್ರ ಬಗ್ಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ರಿಫ್ಲೆಕ್ಷನ್ ಬಗ್ಗೆ. ಹೆಂಗಿದು ಸಮ್ ಪಾರ್ಟ್ ಆಫ್ ಲೈಟ್ ಕೋರ್ಸ್ ಆಗುತ್ತೆ. ಕನ್ಸಿಡರ್ ಎ ಗ್ಲಾಸ್ ಸ್ಲ್ಯಾಬ್. ಇದು ಪೂರ್ತಿ ಕತ್ಲಾಗಿರಲಿ, ನಿಮ್ಮ ಮುಂದೆ ಒಂದು ಗ್ಲಾಸ್ ಸ್ಲ್ಯಾಬ್ ಇದೆ, ಗ್ಲಾಸ್ ಸ್ಲ್ಯಾಬ್, ರೈಟ್? ಒಂದು ಲೇಸರ್ ಲೈಟ್ ತೊಗೊಳ್ಳಿ, ಲೇಸರ್ ಲೈಟ್ನ ಆಬ್ಲಿಕ್ ಆಗಿ ಈ ಥರ ಸ್ಲ್ಯಾಂಟಾಗಿ ನೀವು ಗ್ಲಾಸ್ ಸ್ಲ್ಯಾಬ್ ಮೇಲೆ ಬಿಟ್ಟರೆ ಆ ಗ್ಲಾಸ್ ಸ್ಲ್ಯಾಬ್ನಲ್ಲಿ ಲೇಸರ್ ಲೈಟು ಪಾಸ್ ಆಗುತ್ತೆ. ಇಟ್ ಟೇಕ್ಸ್ ಸಮ್ ಬೆಂಡ್, ರೈಟ್? ಸೊ ಬೆಂಡ್ ಆಗಿ ಹೋಗುತ್ತೆ. ಇದು ಮ್ಯಾಕ್ಸಿಮಮ್ ಆಗುವಂಥದ್ದು. ಅದೇ ಟೈಮಲ್ಲಿ ನಿಮ್ಮ ಮುಂದೆ ಯಾರಾದರೂ ಇದ್ದರೆ ಅವ್ರಿಗೆ ನಿಮ್ಮ ಮುಖ ಕಾಣಿಸ್ತಾ ಇರುತ್ತೆ. ಬೇಸಿಕಲಿ ಆ ಒಂದು ಸಿಚುಯೇಷನಲ್ಲಿ ರಿಫ್ರಾಕ್ಷನ್ ಮಾತ್ರ ಆಗಿದ್ದಿದ್ರೆ ನಿಮ್ಮ ಮುಂದೆ ಇರೋರಿಗೆ ನಿಮ್ಮ ಮುಖ ಕಾಣಿಸ್ಬೇಕಾಗಿರಲಿಲ್ಲ. ಬಿಕಾಸ್ ನಿಮ್ಮ ಮುಖ ಕಾಣಿಸ್ಬೇಕು ಅಂದರೆ ನಿಮಗೆ ಲೈಟ್ ಬೇಕಲ್ವಾ, ನಿಮ್ಮ ಮುಖದ ಮೇಲೆ ಲೈಟ್ ಬಿದ್ದಿರಬೇಕಲ್ವಾ. ಬಂದಂಥ ಲೈಟು 100% ರಿಫ್ರಾಕ್ಷನ್ ಆಗೋಗಿದ್ದರೆ ಈ ಮುಖ ಕಾಣ್ತಿರ್ಲಿಲ್ಲ. ಸೊ ನಿಮ್ಮ ಮುಖ ಕಾಣ್ತಾ ಇದೆ ಅಂದರೆ ಅದರ ಅರ್ಥ ಸಮ್ ಪಾರ್ಟ್ ಆಫ್ ಲೈಟ್ ಈಸ್ ರಿಫ್ಲೆಕ್ಟ್ ಬ್ಯಾಕ್. ಯಾವ ಲೈಟ್? ಲೇಸರ್ ಲೈಟಿಂದ ಬಂದಂಥ ಲೈಟು ಗ್ಲಾಸ್ ಸ್ಲ್ಯಾಬ್ ಮೇಲೆ ಬಿದ್ದು, ಆ ಗ್ಲಾಸ್ ಸ್ಲ್ಯಾಬ್ ಏನು ಮಾಡ್ತಾ ಇದೆ, ಸ್ವಲ್ಪ ಲೈಟ್ನ ಸೇಮ್ ಮೀಡಿಯಾಗೆ ರಿಫ್ಲೆಕ್ಟ್ ಮಾಡ್ತಿದೆ. ಆ ರಿಫ್ಲೆಕ್ಟ್ ಆಗಿರೋ ಲೈಟು ನಿಮ್ಮ ಮುಖದ ಮೇಲೆ ಬೀಳ್ತು, ನಿಮ್ಮ ಮುಖ ಮುಂದೆ ಇರೋರಿಗೆ ಕಾಣಿಸ್ತಾ ಇದೆ. ಬಟ್ ಅದು ಸ್ವಲ್ಪ ಕಮ್ಮಿ ಇರುತ್ತೆ ಆಬ್ವಿಯಸ್ಲಿ. ಸಮ್ ಪಾರ್ಟ್ ಆಫ್ ಲೈಟ್ ಇಸ್ ರಿಫ್ಲೆಕ್ಟ್ ಬ್ಯಾಕ್ ಟು ದ ಸೇಮ್ ಮೀಡಿಯಾ ಆ್ಯಂಡ್ ಸಮ್ ಪಾರ್ಟ್ ಆಫ್ ಲೈಟ್ ಇಸ್ ರಿಫ್ಲೆಕ್ಟ್ ಟು ದ ಅದರ್ ಮೀಡಿಯಾ. ಸೊ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ನನಗೆ ಇದು ಬೇಡ ಇವಾಗ, ಸದ್ಯಕ್ಕೆ ಇವಾಗ ಬೇಡ. ಎಸ್, ಇದು ನಾರ್ಮಲ್ ಆದರೆ ದಿಸ್ ಈಸ್ ವಾಟ್ angle of refraction, because is the angle between the normal and the refracted light ray. Definition ಏನು ಹೇಳ್ತೀರಾ? Definition: if a light travels from
optical one medium to optically another media, it gets bent. This phenomena of bending of light ray when it passes through given pair of media is nothing but refraction. ಲೈಟು ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಬರಬೇಕಾದ್ರೆ ಅದು ಲೈಟ್ ಬೆಂಡ್ ಆಗುತ್ತೆ. ಆ ಬೆಂಡಿಂಗ್ ಆಗೋ ಫಿನಾಮಿನ ಕರಿತೀವಿ ರಿಫ್ರಾಕ್ಷನ್ ಆಫ್ ಲೈಟ್. ಇದನ್ನು ನೋಡಿ. ಇನ್ನೊಂದು ಸ್ಪೆಷಲ್ ಕೇಸ್ ಬರ್ಕೋತೀವಿ. ಆ್ಯಂಡ್ ದಿಸ್ ಇಸ್ ವಾಟ್ ಅ ಇಂಟರ್ಫೇಸ್ ಬಿಟ್ವೀನ್ ಅ ಟೂ ಮೀಡಿಯಾ. ಅಗೇನ್ ಇಂಟರ್ಫೇಸ್. ನಾನು ಇದನ್ನು ಎಮ್ ಮತ್ತು ಎನ್ ಅಂತ ಬರ್ಕೋತೀನಿ. ಆ್ಯಂಡ್ ದಿಸ್ ಇಸ್ ವಾಟ್ ಎ ನಾರ್ಮಲ್. ಇದು ಪಿ ಕ್ಯೂ ಬರ್ಕೊಂಬೋಣ. ಪಿ ಕ್ಯೂ ಏನು ಬೇಕಾದ್ರೆ ಬರ್ಕೊಬೋದು, ಇದೇ ಬರ್ಕೋಬೇಕು ಅಂತ ಏನಿಲ್ಲ, ಅಲ್ಲಿ ಬರ್ಕೊಳ್ಳೋಣ. ದಿಸ್ ಇಸ್ ವಾಟ್ ಅ ನಾರ್ಮಲ್. ಇದು ವಾಟರ್ ಆಗಿರಲಿ, ಇದು ಏರ್ ಆಗಿರಲಿ. ದಿಸ್ ಇಸ್ ವಾಟ್ N1 and this is what N2. Refractance of first media, refractance of second media. If a light comes from water to air, this is what incident light ray. This is what I have incidence. If a light ray travels from denser media to rarer media, water ಮತ್ತು ಏರ್ಗೆ ಕಂಪೇರ್ ಮಾಡಿಕೊಂಡ್ರೆ this is what denser media, this is what rarer media. If a light travels from optically denser to rarer, the refracted light ray is bent like this. Is bent like this. So here, this is what angle of refraction. Angle of refraction. ನೀವು ಎರಡು ಸ್ಪೆಷಲ್ ಕೇಸ್ ಅಬ್ಸರ್ವ್ ಮಾಡಿ. ಫಸ್ಟ್ ಮೀಡಿಯಾ is rarer, second media is denser in the first case. In the second case, first media is denser, second media is rarer. ಎರಡೂ ಸ್ಪೆಷಲ್ ಕೇಸಲ್ಲೂ ಕೂಡ ಲೈಟ್ ಬೆಂಡ್ ಆಗಿದೆ. ಬಟ್ ಫಸ್ಟ್ ಕೇಸಲ್ಲಿ ನೋಡಿ, the refracted light ray is bent towards the normal ಕಡೆ ಬೆಂಡ್ ಆಗಿದೆ. In the second case, the refracted light ray is bent away from the normal. Why? ಯಾಕೆ? ಫಸ್ಟ್ ಆಫ್ ಆಲ್, ಲೈಟ್ ಯಾಕೆ ಬೆಂಡ್ ಆಗಬೇಕು? ಲೈಟು ಬೆಂಡ್ ಆಗ್ಲಿಕ್ಕೆ ಕಾರಣ ಏನು? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆಲ್ಲ ಗೊತ್ತಿರುತ್ತೆ. ಸಪೋಸ್ ನಾವು ರಸ್ತೆ ಮೇಲೆ ಹೋಗ್ತಾ ಇರ್ತೀವಿ, ಟಾರ್ ರೋಡ್ ಮೇಲೆ ಹೋಗ್ತಾ ಇರ್ತೀವಿ. ಆಬ್ವಿಯಸ್ಲಿ ರೆಸ್ಟ್ರಿಕ್ಷನ್ಸ್ ಕಮ್ಮಿ, ಸ್ವಲ್ಪ ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇರ್ತೀವಿ ಅಥವಾ ಓಡ್ಕೊಂಡು ಹೋಗ್ತಾ ಇರ್ತೀವಿ. ಸಡನ್ನಾಗಿ ಮಡ್ ರೋಡ್ ಬಂದುಬಿಡ್ತು, ಅಥವಾ ಮರಳು ಸಿಕ್ಬಿಡ್ತು, ಮರಳು ಸ್ಯಾಂಡ್, ಅಥವಾ ವಾಟರ್ ಸರ್ಫೇಸ್ ಸಿಕ್ಬಿಡ್ತು. ನೀವು ಟಾರ್ ರೋಡ್ ಮೇಲೆ ಎಷ್ಟು ಸ್ಪೀಡಾಗಿ ಓಡ್ತಾ ಇದ್ರೋ ಅಷ್ಟೇ ಸ್ಪೀಡಾಗಿ ಸ್ಯಾಂಡ್ ಮೇಲೆ, ಅಷ್ಟೇ ಸ್ಪೀಡಾಗಿ ವಾಟರ್ ಬಾಡಿ ಮೇಲೆ ಓಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ರಸ್ತೆ ಮೇಲೆ ಓಡಲಿಕ್ಕೆ ನಿಮಗೆ ಎಷ್ಟು ಎನರ್ಜಿ ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕಾಗುತ್ತೆ ವಾಟರ್ ಬಾಡಿ ಮೇಲೆ ಅಥವಾ ಸ್ಯಾಂಡ್ ಮೇಲೆ ಓಡಲಿಕ್ಕೆ. ಸೊ ನಿಮ್ಮಿಂದ ಎನರ್ಜಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಅಥವಾ ಹಿಂಗೂ ಹೇಳ್ಬೋದು, ನಿಮ್ಮಲ್ಲಿ ಸ್ವಲ್ಪ ಎನರ್ಜಿ ಕಮ್ಮಿ ಕೂಡ ಆಗುತ್ತೆ. ನೀವು ಟಾರ್ ರೋಡ್ ಮೇಲೆ 1 ಕಿಲೋಮೀಟ್ರು ಕಂಟಿನ್ಯೂಸ್ ಆಗಿ ಓಡೋ ಶಕ್ತಿ ಇದ್ದರೆ, ಆ 1 ಕಿಲೋಮೀಟ್ರ್ ಸ್ಯಾಂಡ್ ಮೇಲೆ ಓಡ್ಲಿಕ್ಕೆ ಆಗಿಲ್ಲ, ಅರ್ಧ ಕಿಲೋಮೀಟ್ರ್ ನಿಂತ್ಕೋಬೋದು, ಅಥವಾ ವಾಟರ್ ಬಾಡಿ ಮೇಲೆ 200 ಮೀಟ್ರಿಗೆ ನಿಂತು ಹೋಗ್ಬೋದು. ಬಿಕಾಸ್ ನಿಮ್ಮಿಂದ ಎನರ್ಜಿ ಏನಾಗುತ್ತೆ, ಜಾಸ್ತಿ ಖರ್ಚಾಗ್ಬಿಡುತ್ತೆ. ನೀವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಡಿಸ್ಕಸ್ ಮಾಡಿ, ಇದ್ರ ಬಗ್ಗೆ ಯೋಚನೆ ಮಾಡಿ. ರೈಟ್, ಟಾರ್ ರೋಡ್ ಮೇಲೆ ನೀವು ತುಂಬ ಸ್ಪೀಡಾಗಿ ಹೋಗ್ತಾ ಇದ್ರಿ, ಹಾಗಾಗಿ ದ ವೆಲಾಸಿಟಿ ಈಸ್ ಮಚ್ ಮೋರ್ ವೆನ್ ಯು ಕಂಪೇರ್ ವಿತ್ ಅ ಸ್ಯಾಂಡ್ ಆ್ಯಂಡ್ ವಾಟರ್. ಅದೇ ರೀತಿ ಲೈಟ್ ಈಸ್ ನಥಿಂಗ್ ಬಟ್ ಎ ಫೋಟಾನ್. ಫೋಟಾನ್ಗೆ ಎನರ್ಜಿ ಇದ್ದೇ ಇದೆ, ಆಬ್ವಿಯಸ್ಲಿ ಎನರ್ಜಿ ಇದ್ದೇ ಇರುತ್ತೆ, ಮತ್ತು ಅದಕ್ಕೊಂದು ಸ್ಪೆಸಿಫೈಡ್ ವೆಲಾಸಿಟಿ ಇರುತ್ತೆ. ಆ್ಯಂಡ್ ದೆನ್ ಯಾವಾಗ ಮೀಡಿಯಮ್ ಚೇಂಜ್ ಆಯಿತೋ ಆ ಲೈಟ್ನ ವೆಲಾಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆ ವೆಲಾಸಿಟಿನ ಚೇಂಜ್ ಮಾಡಿದ್ದು ಯಾರು ಅಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದಟ್ ಮೀಡಿಯಾ. ಲೈಟ್ನ ವೆಲಾಸಿಟಿನ ಕಮ್ಮಿ ಮಾಡಿದ್ದು ಯಾರು ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ, ದಟ್ ಈಸ್ ಎನ್. ಎನ್ ಮೀನ್ಸ್ ವಾಟ್? ಇಟ್ ಈಸ್ ಅ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ಮೀಡಿಯಾ, ರೆಸ್ಪೆಕ್ಟಿವ್ ಮೀಡಿಯಾ. ಅದಕ್ಕೆ ಡೆಫಿನೇಷನ್ ಏನು ಕರಿತೀವಿ, ದಟ್ ಈಸ್ C/V. N equals C/V, where N is the refractive index and C is the speed of light in vacuum and V is the velocity of light in that particular media. ಇದು N equals C/V ಆಯಿತು.
ಆ್ಯಂಡ್ ದೆನ್ ವಿಗೆ ನಂಗೆ ಇನ್ನೊಂದು ಎಕ್ಸ್ಪ್ರೆಷನ್ ಗೊತ್ತಿದೆ. ಏನು ಎಕ್ಸ್ಪ್ರೆಷನ್? ದಟ್ ಈಸ್ ಲ್ಯಾಂಬ್ಡಾ ಇಂಟು ಎಫ್. ವಿ ಈಕ್ವಲ್ಸ್ ಲ್ಯಾಂಬ್ಡಾ ಇಂಟು ಎಫ್. ಹೇಗೆ ನ್ಯೂ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ಅಂತ ಕರಿತೀವಿ, ಹೌದಾ? ನ್ಯೂ ಈಕ್ವಲ್ಸ್ ಸಿ ಬೈ ಲ್ಯಾಂಬ್ಡಾ, ಸಿ ಈಕ್ವಲ್ಸ್ ನ್ಯೂ ಇಂಟು ಲ್ಯಾಂಬ್ಡಾ. ನ್ಯೂ ಅಂದರೆ ಫ್ರೀಕ್ವೆನ್ಸಿ, ಲ್ಯಾಂಬ್ಡಾ ವೇವ್ಲೆಂತ್. ಎಲ್ಲ ಒಂದೇ. ಯಾವಾಗ ಲೈಟು ಒಂದು ಮೀಡಿಯಮಿಂದ ಮತ್ತೊಂದು ಮೀಡಿಯಮ್ಗೆ ಪಾಸ್ ಆಗೋಯ್ತೋ ಫ್ರೀಕ್ವೆನ್ಸಿ ಡಸಂಟ್ ಚೇಂಜ್, ಫ್ರೀಕ್ವೆನ್ಸಿ ರಿಮೈನ್ಸ್ ಕಾನ್ಸ್ಟೆಂಟ್. ಫ್ರೀಕ್ವೆನ್ಸಿ ಯಾವಾಗ ಕಾನ್ಸ್ಟೆಂಟ್ ಆಗೋಯ್ತೋ ವೇವ್ ಲೆಂತ್ ಹ್ಯಾಸ್ ಟು ಬಿ ಚೇಂಜ್. ಸ್ವಲ್ಪ ವೇವ್ ಲೆಂತ್ ಏನಾಗಬೇಕು? ಚೇಂಜಸ್ ಆಗಬೇಕು. ಬಟ್ ವೇವ್ ಲೆಂತ್ ಚೇಂಜ್ ಆಗೋದಷ್ಟು ಸುಲಭ ಅಲ್ಲ. ಡೈರೆಕ್ಷನ್ ಚೇಂಜ್, ಡೈರೆಕ್ಷನ್ಸ್. ಎಕ್ಸಾಂಪಲ್, ನಾನು ಡಿಸ್ಕಸ್ ಮಾಡ್ತಿರೋದು ಇವಾಗ ರೇ ಆಪ್ಟಿಕ್ಸ್. ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ನಾವು ಆಚೆ ಹೋಗೋಣ, ಬಿಯಾಂಡ್ ದ ಬಾಕ್ಸ್ ಹೋಗೋಣ. ನಾನು ವೇವ್ ಅಂತ ಅನ್ಕೋತೀನಿ, ಲೈಟ್ನ ವೇವ್ ಅಂತ ಅನ್ಕೋತೀನಿ. ದಿಸ್ ಇಸ್ ವಾಟ್ ಅ ಇಂಟರ್ಫೇಸ್ ಬಿಟ್ವೀನ್ ಟೂ ಮೀಡಿಯಾ ಆ್ಯಂಡ್ ದಿಸ್ ಇಸ್ ವಾಟ್ ಅ ಲೈಟ್ ವೇವ್ಸ್. ಬೇರೆ ಮೀಡಿಯಮ್, N1 ಇದು N2 ಅಂತ ಅಂದ್ಕೊಳ್ಳಿ. ಬೇರೆ ಮೀಡಿಯಮ್ಗೆ ಎಂಟ್ರ್ ಆದ ತಕ್ಷಣ ಅದು ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ. ಆವಾಗ ಅದರ ವೇವ್ ಲೆಂತು ಸ್ವಲ್ಪ ಚೇಂಜ್ ಆಗ್ಬೋದು. ಏನಾಗುತ್ತೆ? ದ ಗ್ಯಾಪ್ ಬಿಟ್ವೀನ್ ದ ಟೂ ಸಕ್ಸೆಸಿವ್ ಕ್ರೆಸ್ಟ್, ಎರಡು ಕ್ರೆಸ್ಟ್ನ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಏನಾಗ್ಬೋದು? ಸ್ವಲ್ಪ ವೇರಿ ಆಗ್ಬೋದು. ಹೀಗೆ ಚೇಂಜ್. ಬಿಡಿ, ತಲೆ ಕೆಡಿಸ್ಕೊಂಡು ಬಿಡಿ, ಇಷ್ಟು ಗೊತ್ತಿರಲಿ ಅಷ್ಟೇ. ಇವಾಗ ಡಿಸ್ಕಸ್ ಮಾಡೋಣ. ವೆನ್ ಅ ಲೈಟ್ ಟ್ರಾವೆಲ್ಸ್ ಫ್ರಮ್ rarer medium to denser medium, when the light travels from rarer medium to denser media, the refracted light ray is bent towards the normal. If a light ray travels from optically denser medium to rarer media, the refracted light ray is bent away from the normal. ಇದನ್ನು ಡಿಸ್ಕಸ್ ಮಾಡುವಾಗ ನನಗೆ ಇನ್ನೊಂದು ಚಿಕ್ಕದೊಂದು ಡೆಫಿನೇಷನ್ ಬೇಕಾಗತ್ತೆ. ಆ ಡೆಫಿನೇಷನ್ ಏನು ಅಂದರೆ ಡಿವಿಯೇಷನ್. ನೋಡಿ, ಇಲ್ಲಿ ಡಿವಿಯೇಷನ್ ಆಗಿದೆ. ಇನ್ ಕೇಸ್ ಇಫ್ ದರ್ ಈಸ್ ನೋ ಅದರ್ ಮೀಡಿಯಾ, ಇದು ರೇರರ್ ಮೀಡಿಯಾ, ಇಲ್ಲೂ ಕೂಡ ರೇರರ್ ಮೀಡಿಯಾ ಇದ್ದಿದ್ರೆ ಅಥವಾ ಸೆಕೆಂಡ್ ಮೀಡಿಯಾ ಇಲ್ಲ ಅಂದಿದ್ರೆ, ದ ಲೈಟ್ ಹ್ಯಾಸ್ ಟು ಪಾಸ್ ಲೈಕ್ ದಿಸ್. ಇಲ್ಲಿ ಬಂದಂಥ ಲೈಟು ಹೀಗೆ ಬರ್ತಿತ್ತು. ಹೀಗೆ ಬರಬೇಕಾಗಿರೋ ಲೈಟು ಇಲ್ಲಿ ಬರೋ ಬದಲು ಇಲ್ಲಿ ಬೆಂಡ್ ಆಗಿದೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸೆಕೆಂಡ್ ಮೀಡಿಯಾ. ಸೊ ಬಿಕಾಸ್ ಆಫ್ ದ presence of a second media, the light has to bend for some angle. The angle in which the light ray has to bend. Therefore, the light ray has to changes its path or direction. ಈ ಒಂದು ಆ್ಯಂಗಲ್ನ ಕರಿತಾ ಇದ್ದೀನಿ D is the angle of deviation. ಅದೇ ಥರ ಇಲ್ಲೂ ಕೂಡ in the absence of a second media, the light ray has to pass like this. But second media ಇರೋದ್ರಿಂದ ಇಲ್ಲಿರಬೇಕಾಗಿರೋ ಲೈಟ್ ರೇ ಇಲ್ಲಿಗೆ ಬೆಂಡ್ ಆಗಿದೆ. ದಿಸ್ ಈಸ್ ವಾಟ್ ಅನ್ ಆ್ಯಂಗಲ್ ಕಾಲ್ಡ್ ಆ್ಯಂಗಲ್ ಆಫ್ ಡಿವಿಯೇಷನ್. ನಾವು ನನಗೆ ಈ ಆ್ಯಂಗಲ್ ಆಫ್ ಡಿವಿಯೇಷನ್ಗೆ ಎಕ್ಸ್ಪ್ರೆಷನ್ ಬೇಕು. ನೋಡಿ, ದಿಸ್ ಇಸ್ ವಾಟ್ ಐ. ಇದೊಂದು ಲೈನ್ ಡ್ರಾ ಮಾಡ್ಕೋತೀನಿ, ಇನ್ನೊಂದು ಲೈನ್ ಡ್ರಾ ಮಾಡ್ಕೋತೀನಿ. ಮ್ಯಾಥಮೆಟಿಕ್ಸ್ ಗೊತ್ತಿದೆ ಎಲ್ಲರಿಗೂ. ಈ ಆ್ಯಂಗಲ್ ಎಷ್ಟಿರಬೇಕೋ ಈ ಆ್ಯಂಗಲ್ ಕೂಡ ಅಷ್ಟೇ ಇರಬೇಕು. ರೈಟ್? ಏನಂತ ಕರಿತೀರಿ ಇದನ್ನು? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಆಲ್ಟರ್ನೇಟ್ ಆ್ಯಂಗಲ್ಸ್ ಈಕ್ವಲ್ ಆಗಿರ್ಬೇಕು ತಾನೆ. ಸೊ ಈ ಆ್ಯಂಗಲ್ ಎಷ್ಟಿರುತ್ತೋ ಈ ಆ್ಯಂಗಲ್ ಕೂಡ ಈಕ್ವಲ್ ಆಗಿರ್ಬೇಕು. ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ, ಇದೆಷ್ಟಿದೆಯೋ ಐ ಎಷ್ಟಿದೆ, ಕರೆಕ್ಟಾ? ಇದು ನಾರ್ಮಲ್. ಸೊ ಇದು ನಾರ್ಮಲ್, ಇದು ಸ್ಟ್ರೈಟ್ ಲೈನ್, ಇದು ಸ್ಟ್ರೈಟ್ ಲೈನ್. ಈ ಎರಡೂ ಲೈನ್ನ ಮಧ್ಯೆ ಇಲ್ಲೊಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ, ಇಲ್ಲೊಂದು ಲೈನ್ ಇದೆ. ಸೊ ಇದೆಷ್ಟಾಯಿತು? ಡಿ ಅಂತ ಬರ್ಕೊಂಡಿದ್ದೀನಿ. ಇದೆಷ್ಟು? ಆರ್. ಹಾಗಾದರೆ ಈ ಎರಡೂ ಆ್ಯಂಗಲ್ಲು ಯಾವುದಕ್ಕೆ ಸಮ? ಐಗೆ ಸಮ. ನನಗೇನು ಬೇಕು? ಆರ್ ಬೇಕು, ಸಾರಿ ಡಿ ಬೇಕು. ಸೊ ಡಿ ಮೀನ್ಸ್ ಡಿ ಎಷ್ಟು ಅಂದರೆ ಐನಲ್ಲಿ ಆರ್ ಹೋದರೆ ಎಷ್ಟು ಉಳ್ಕೊಳ್ಳುತ್ತೋ ಅಷ್ಟು. ಹಾಗಾದರೆ ಬರಿಬೋದಾ? ಡಿ ಈಕ್ವಲ್ಸ್ I minus R. The light ray travels from optically rarer medium to denser media. The refracted light ray is bent towards the normal and the angle of deviation is I minus R, where I is the angle of incidence and R is the angle of reflection.
ಇದು ಉಲ್ಟಾ ಇಲ್ಲಿ ಡಿ ಇದೆ, ಇಲ್ಲೆಷ್ಟು ಆ್ಯಂಗಲ್ ಇರುತ್ತೋ ಇಲ್ಲೂ ಕೂಡ ಅಷ್ಟೇ ಇರಬೇಕು. ನನಗೆ ಡಿ ಬೇಕು ನೋಡಿ, ಈ ಆ್ಯಂಗಲ್ಗೆ ಈ ಆ್ಯಂಗಲ್ನ ಆ್ಯಡ್ ಮಾಡಿ, ಕರೆಕ್ಟಾ? ಈ ಆ್ಯಂಗಲ್ಗೆ ಈ ಆ್ಯಂಗಲ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನನಗೆ ಡಿ ಬೇಕು. ಇಷ್ಟು ದೊಡ್ಡ ಆ್ಯಂಗಲ್ ಅಂದರೆ ಆರ್ನಲ್ಲಿ ಐನ ಮೈನಸ್ ಮಾಡಿಕೊಂಡ್ರೆ ಎಷ್ಟು ಉಳ್ಕೊಳ್ಳುತ್ತೋ ಅದು ಡಿ ಈಕ್ವಲ್ಸ್ ಆರ್ ಮೈನಸ್ ಐ. The light ray travels from denser medium to rarer media. The refracted light ray is bends away from the normal and the angle of deviation is r minus I. And this is about refraction, right? This is a phenomenon of bending of light ray when it travels from optically one medium to optically another medium. ಈ ಒಂದು ರಿಫ್ರಾಕ್ಷನ್ನ ಯೂಸ್ ಮಾಡಿಕೊಂಡು ನಾನು ಲಾಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡ್ಕೋಬೇಕು. ಲಾಸ್ ಆಫ್ ರಿಫ್ರಾಕ್ಷನ್, ಲಾಸ್ ಆಫ್ ರಿಫ್ರಾಕ್ಷನ್ ತುಂಬ ಇಂಪಾರ್ಟೆಂಟ್. ಆ್ಯಕ್ಚುಲಿ 2 ಮಾರ್ಕ್ಸ್ ಕೇಳ್ಬೋದು, ತುಂಬ ಈಸಿ ಇದೆ ಆ್ಯಕ್ಚುಲಿ. ಲಾಸ್ ಆಫ್ ರಿಫ್ಲೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ರಲ್ಲ, ಅದೇ ಥರ ಲಾಸ್ ಆಫ್ ರಿಫ್ರಾಕ್ಷನ್. ಫಸ್ಟ್ ಲಾ ಸ್ಟೇಟ್ಸ್ ದಟ್ ಅಲ್ಲಿ ಫಸ್ಟ್ ಲಾ ಆಯ್ತಲ್ಲ ಅದೇ ಥರ ರಿಫ್ಲೆಕ್ಷನ್ ಫಸ್ಟ್ ಲಾ ಆಯ್ತಲ್ಲ ಅದೇ ಥರ. ದ ಇನ್ಸಿಡೆಂಟ್ ಲೈಟ್ ರೇ, ದ ರಿಫ್ರಾಕ್ಟೆಡ್ ಲೈಟ್ ರೇ ಆ್ಯಂಡ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದ ನಾರ್ಮಲ್ ವಿಚ್ ಆರ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಇದೇನು ಪ್ಲೇನ್ ಇದೆ ಎಲ್ಲವೂ ಕೂಡ ಈ ಸೇಮ್ ಪ್ಲೇನ್ ಮೇಲೆ ಇದೆ. ದ ಇನ್ಸಿಡೆಂಟ್ ಲೈಟ್ ರೇ, the refracted light ray and the normal and the point of incidence which all lie in the same plane. ಈ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದೆಯಲ್ಲ ಇದೆಲ್ಲವೂ ಕೂಡ ಒಂದೇ ಪ್ಲೇನ್ ಮೇಲೆ ಇದೆ. ಸೊ ದಿಸ್ ಇಸ್ ವಾಟ್ ಫಸ್ಟ್ ಲಾ ಆಫ್ ರಿಫ್ರಾಕ್ಷನ್. ಅಲ್ಲಿ ರಿಫ್ಲೆಕ್ಟೆಡ್ ಲೈಟ್ ರೇ ಬರುತ್ತೆ, ಇಲ್ಲಿ ರಿಫ್ರಾಕ್ಟೆಡ್ ಲೈಟ್ ರೇ ಬರುತ್ತೆ. ಸೆಕೆಂಡ್ ಲೈನ್ ಹೇಳುತ್ತೆ, ಇಲ್ಲಿ ಬರ್ಬಿಡೋಣ ಸಿಂಪಲ್ ಆಗಿ, ಲೈಸ್ ಇನ್ ದ ಸೇಮ್ ಪ್ಲೇನ್. ಸೆಕೆಂಡ್ ನೋಡಿ, ಇಲ್ಲಿ ಐ ಎಷ್ಟಿದೆಯೋ ಅಲ್ಲಿ ಆರ್ ಅಷ್ಟೇ ಇರ್ತಿತ್ತು, ಐ ಎಷ್ಟಿದೆಯೋ ಆರ್ ಅಷ್ಟಿಲ್ಲ, ಆರ್ ಕಮ್ಮಿ ಇದೆ. ಸೊ ಈ ಪಾಯಿಂಟಲ್ಲಿ ಐ ಈಸ್ ಗ್ರೇಟರ್ ದೆನ್ ಆರ್, ಈ ಪಾಯಿಂಟಲ್ಲಿ ಐ ಈಸ್ ಲೆಸ್ ದೆನ್ ಆರ್. ಹಾಗಾದರೆ ನಾನು ಐ ನಾಟ್ ಈಕ್ವಲ್ ಟು ಆರ್ ಅಂತ ಬರಿಬೋದಾ? ಬರಿಬೋದು, ಬಟ್ ಬರೆಯೋಂಗಿಲ್ಲ ಇಲ್ಲಿ. ಸೊ ನಾವು ಇದನ್ನು ಡಿಸ್ಕಸ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಯೂಸ್ ಮಾಡಬೇಕು. ಈ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ನ ಯೂಸ್ ಮಾಡ್ಕೊಳ್ಳೋವಾಗ ನಾನು ಲೈಟ್ನ ವೇವ್ ಅಂತ ಟ್ರೀಟ್ ಮಾಡಬೇಕು. ವೇವ್ ಡಿಸ್ಕಸ್ ಮಾಡ್ತೀವಿ ನಾವು, ವೇವ್ ಆಪ್ಟಿಕ್ಸ್ನ. ಲೈಟ್ನ ವೇವ್ ಆಗಿ ಡಿಸ್ಕಸ್ ಮಾಡ್ತಾರೆ ಹೈಗನ್ಸ್ ಪ್ರಿನ್ಸಿಪಲ್. ನಾವೇನು ಮಾಡ್ತೀವಿ, ಹೈಗನ್ಸ್ ಪ್ರಿನ್ಸಿಪಲ್ ಮುಖಾಂತರ ಏನು ಯೂಸ್ ಮಾಡ್ತೀವಿ, ಲೈಟ್ನ ವೇವ್ ಆಗಿ ತೊಗೋತೀವಿ. ಅಲ್ಲಿ ವೇವ್ ಫ್ರಂಟ್ ಬರುತ್ತೆ, ವೇವ್ ಫಾರ್ಮ್ಸ್ ಎಲ್ಲ ಬರುತ್ತೆ. ಸೊ ಅಲ್ಲಿ ಡಿಸ್ಕಸ್ ಮಾಡೋಣ ಹೇಗೆ ನಾವು ಸೈನ್ ಫಂಕ್ಷನ್ ತೊಗೊಂಡ್ವಿ ಅಂತ. So according to second law of refraction, sine of angle of incidence is equal to sine of angle of refraction. Sine of angle of incidence equals sine of angle of refraction. I equals R alla, sine of I equals sine of R. Sine of I equals sine of angle of incidence equals sine of angle of refraction. ಅಥವಾ ಇದನ್ನು ಹಿಂಗೂ ಬರೀಬೋದು, ಈಸ್ ಅ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಕ್ವಲ್ಸ್ ಸಮ್ ಕಾನ್ಸ್ಟೆಂಟ್. ಇನ್ ದಿಸ್ ಕಾನ್ಸ್ಟೆಂಟ್ ವಿ ಹ್ಯಾವ್ ಕಾಲ್ಡ್ ಆಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ n. ಈಸ್ ಅ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಟು ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಈಕ್ವಲ್ ಟು ಸಮ್ ಕಾನ್ಸ್ಟೆಂಟ್, ಆ್ಯಂಡ್ ದಟ್ ಕಾನ್ಸ್ಟೆಂಟ್ ವಿ ಹ್ಯಾವ್ ಕಾಲ್ಡ್ ಆಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್, ದಟ್ ಈಸ್ n. ಈ ಒಂದು ಫಿನಾಮಿನಾನ ನಾವು ಹೀಗೂ ಹೇಳ್ತೀವಿ, ಏನಂತ, ಸ್ನೆಲ್ಸ್ ಲಾ. ಒನ್ ಮಾರ್ಕ್ಸ್ ಕೇಳಿ, ಡಿಫೈನ್ ಸ್ನೆಲ್ಸ್ ಲಾ. Snell's law states that the sine of angle of the ratio of sine of angle of incidence to the sine of angle of refraction is equal to some constant, and that constant we have called as the refractive index. Refractive index ಅಂತ ಕರೀಲಿಕ್ಕೆ ಇಲ್ಲಿ ಒಂದೇ ಮೀಡಿಯಾ ಇಲ್ಲ. ಒಂದೇ ಮೀಡಿಯಾ ಇದ್ದರೆ ರಿಫ್ರಾಕ್ಷನ್ ಆಗಲ್ಲ, ಎರಡು ಮೀಡಿಯಾ ಬೇಕು. ಗಿವನ್ ಪೇರ್ ಆಫ್ ಮೀಡಿಯಾ ಬೇಕೇ ಬೇಕು. ಹಾಗಾಗಿ ಎರಡು ಮೀಡಿಯಾ ಇರೋದ್ರಿಂದ ಎರಡು ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ಬೋದು. ಸೊ ನಾನು ಎನ್ ಇದೆಯಲ್ಲ ಎಳಿಸ್ಬಿಡ್ತೀನಿ.
ಎನ್ ಇದೆಯಲ್ಲ ಹೀಗೆ ಬರ್ಬೇಕು, ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ದ ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಈಕ್ವಲ್ಸ್ ಎನ್, ಅಥವಾ n21. n21 means refractive index of second media with respect to first media. Second media with respect to first media. ಏನಾದರೂ ಚೇಂಜಸ್ ಆಗಿದೆಯೋ ಆಗಿಲ್ವೋ? ಆಗಿದೆ. ಏನು ಚೇಂಜಸ್ ಆಗಿದೆ? ಬೆಂಡ್ ಆಗಿದೆ. ಬೆಂಡ್ ಆಗಿರೋದಲ್ಲಿ ಫಸ್ಟ್ ಮೀಡಿಯಮ ಸೆಕೆಂಡ್ ಮೀಡಿಯಾ. ಹಾಗಾದರೆ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಫಸ್ಟ್ ಮೀಡಿಯಾನ, ಚೇಂಜಸ್ ಆಗಿರೋದನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ ಸೆಕೆಂಡ್ ಮೀಡಿಯಾದಲ್ಲಿ, ಕರೆಕ್ಟಾ? ಹಾಗಾದರೆ ಚೇಂಜಸ್ ಆಗಿದ್ದಲ್ಲಿ ಸೆಕೆಂಡ್ ಮೀಡಿಯಾ, ಚೇಂಜಸ್ ಆಗಿದೆ ಅಂತ ಹೇಳಬೇಕು ಅಂದರೆ ರೆಫರೆನ್ಸ್ ಯಾವುದು? ಫಸ್ಟ್ ಮೀಡಿಯಾ. ಹಾಗಾಗಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸೆಕೆಂಡ್ ಮೀಡಿಯಾ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ ಮೀಡಿಯಾ ಈಗ ಬರೀಬೋದು n2 ಡಿವೈಡ್ ಬೈ n. ಹೇಗೆ? ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇರೋದು ಸೆಕೆಂಡ್ ಮೀಡಿಯಾದಲ್ಲಿ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರೋದು ಫಸ್ಟ್ ಮೀಡಿಯಮ್ನಲ್ಲಿ. ಹೀಗೂ ಬರಿಬೋದು. ಹೇಗೆ? n1 sin I ಈಕ್ವಲ್ಸ್ n2 sin R. So this is what Snell's law. So Snell's law states that a sine of angle of, it's a ratio of sine of angle of incidence to the sine of angle of refraction is equal to some constant, and that constant we have called as the refractive index is a refractive index of given pair of media, that is refractive index of second media with respect to first media. Adana hingu baribodu n2 divided by n1 hೀಗೂ ಬರೀಬೋದು. ಇನ್ನೂ ಬರಿತೀವಿ ಸಿ ವಿತ್ ರೆಸ್ಪೆಕ್ಟ್ ಟು ಸ್ಪೀಡ್ ಆಫ್ ಲೈಟ್ ಬರಿತೀವಿ, ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಸೊ ದಿಸ್ ಈಸ್ ಅಬೌಟ್ ದ ರಿಫ್ರಾಕ್ಷನ್. ಸೊ ನೆಕ್ಸ್ಟ್ ಕ್ಲಾಸ್ ನಾವು ಅಪ್ಲಿಕೇಶನ್ಸ್ ಆಫ್ ರಿಫ್ರಾಕ್ಷನ್, ದಿಸ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ರಿಫ್ರಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾನ್ಸಿಕ್ವೆನ್ಸಸ್, ರಿಫ್ರಾಕ್ಷನ್ ಯೂಸ್ ಮಾಡ್ಕೊಂಡು ಏನೆಲ್ಲ ಆಗುತ್ತೆ? ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ನಿಜವಾಗ್ಲೂ ಸ್ಟಾರ್ಸ್ ಹೊಳೆಯುತ್ತಾ? ಡ್ಯೂರಿಂಗ್ ಸನ್ಸೆಟ್ ಆ್ಯಂಡ್ ಸನ್ರೈಸ್ ಇನ್ನೆಲ್ಲ ಆಗುತ್ತೆ. ಯಾಕೆ ಒಂದು ಗ್ಲಾಸ್ ಸರ್ಫೇಸ್ ಮೇಲೆ ಒಂದು ಆಬ್ಜೆಕ್ಟ್ನ ಇಟ್ಟರೆ ಆ ಆಬ್ಜೆಕ್ಟಿಂದ ಬಂದಂಥ ಲೈಟು ಯಾಕೆ ಬೆಂಡ ಆಗುತ್ತೆ? ಇದಕ್ಕೆಲ್ಲ ಆನ್ಸರ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ರಿಫ್ರಾಕ್ಷನ್ ಯೂಸ್ ಮಾಡಿಕೊಂಡು ಒಂದಷ್ಟು ಅಪ್ಲಿಕೇಶನ್ಸ್ ಎಲ್ಲ ಇದೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಕೊಂಡು. ಸೊ ವಿ ಶಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.